ಒತ್ತಕ್ಕೆ ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿಯವರೇ, ಕಾರ್ಯಕ್ರಮ ಶುರು ಮಾಡ್ರಿ. ಯಾರ್ಯಾರನ್ನ ಕರ್ಸಿದೀರಾ, ಏನೇನ ತೋರಿಸ್ತಾ ಇದೀರಾ? ಸ್ವಲ್ಪ ಪಲ್ಯಗಳೆಲ್ಲ ತೋರಿಸ್ಬಾರ್ದಾ? ತುಂಬಾ ದಿನ ಆಯ್ತು ನೀವು ಪಲ್ಯನೇ ತೋರಿಸಲ್ಲ, ಬರೀ ನಿಮ್ಗೆ ಬೇಕಾದ್ದೇ ತೋರಿಸ್ಕೊಳ್ತೀರಾ ಅಂತ ಇದ್ದೀರಾ. ಓಕೆ, ಇನ್ಮೇಲೆ ಹೊಸ ಹೊಸ ಪಲ್ಯಗಳೆಲ್ಲ ತೋರಿಸ್ತಾ ಇರ್ತೀವಿ. ತುಂಬಾ ಜನಕ್ಕೆ ಪಲ್ಯಗಳು ಕಂಡ್ರೆ ಬಹಳ ಪ್ರೀತಿ ಬಂದ್ಬಿಟ್ಟಿದೆ ಇವತ್ತು. ಓಕೆ, ನೋ ಪ್ರಾಬ್ಲಮ್. ಪಲ್ಯ ಮಾಡಕ್ಕೆ ಯಾರನ್ನ ಕರ್ಸಿದೀರಾ ನೀವು? ಮದುವೆ ಮನೆಲ್ಲ ಮಾಡ್ತಾರಲ್ರಿ, ಆ ಥರ ಪಲ್ಯ ಮಾಡೋ ತೋರಿಸ್ಬಿಡ್ಲಿ, ತುಂಬಾ ಚೆನ್ನಾಗಿರುತ್ತೆ. ನಮಗೆಲ್ಲ ಕೇಳಕ್ಕೆ ಸ್ವಲ್ಪ ನಾಚಿಕೆನಪ್ಪ, ಅವ್ರನ್ನೆಲ್ಲ ಹೆಂಗ್ ಕೇಳೋದು, ಅವ್ರು ನಮ್ಗೆ ಗೊತ್ತಿಲ್ಲ, ಬಡ್ಸೋರು ನಾವು ಅಂತಾರೆ. ಆದ್ರಿಂದ ದಯವಿಟ್ಟು ಚಂದ್ರಪ್ಪ ಅವ್ರನ್ನ ಕರ್ಸಿ ಒಂದು ಸ್ವಲ್ಪ ಪಲ್ಯ ಗಿಲ್ಯ ಮಾಡೋದು ತೋರಿಸಿ ಅಂತ ಹೇಳಿದ್ರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಕಬ್ಬನ್ಪೇಟೆ ಖ್ಯಾತಿಯ ಚಂದ್ರಪ್ಪನವ್ರು ಬಂದು ಒಳ್ಳೆ ಅದ್ಭುತವಾಗಿರೋ ಒಂದು ಪಲ್ಯನ ಸಿಂಪಲ್ ಆಗಿ ಮನೇಲಿ ಯಾವ ರೀತಿ ಮಾಡ್ಕೋಬಹುದು ಅಂತ ತೋರಿಸ್ತಾರೆ. ಚಂದ್ರಪ್ಪ ನಮಸ್ಕಾರ, ಬನ್ನಿ. ನಮಸ್ಕಾರ ಚಂದ್ರಪ್ಪ. ನಮಸ್ಕಾರ ಮುರಳಿಯವರೇ. ಏನ್ ಚಂದ್ರಪ್ಪ, ಫುಲ್ ಬಿಸಿನಾ? ಏನಿಲ್ಲ ಸರ್, ಆರಾಮಾಗಿದ್ದೀನಿ. ಹೋಟ್ಲು ಇಟ್ಲು ಮಾಡಿದ್ಮೇಲೆ ವೆಜಿಟೇರಿಯನ್ ಎಲ್ಲ ಮರ್ತೋಗ್ಬಿಟ್ಟಿರಿ? ಇಲ್ಲ ಅದು ಸ್ವಲ್ಪ ದಿವಸ ಅದರಲ್ಲಿ ಇದ್ವಿ, ಇವಾಗ ಸರಿ ಮತ್ತೆ ಇದಕ್ಕೆ ಬಂದಿದ್ದೀವಿ. ಅಲ್ಲ, ಸ್ವಲ್ಪ ಬಿಸಿ. ಹೋಟ್ಲೆಲ್ಲ ಮಾಡ್ಕೊಂಡು ಮಾಡಿ ರೋಡಲ್ಲಿ ಮಿಂಚ್ತಾ ಇದ್ದೀರಾ ನೀವು. ನಮ್ಗೆಲ್ಲ ತುಂಬಾ ಜನ ಕೇಳ್ತಾ ಇದ್ರು, ಏನ್ ಸರ್ ಒಂದ್ ಒಳ್ಳೆ ಪಲ್ಯ ಗಿಲ ಮಾಡ್ಸಕ್ಕಾರು ಚಂದ್ರಪ್ಪನ ಕರ್ಸ್ಬಾರ್ದೆ ಅಂತ ಕೇಳಿದ್ರು. ಓಕೆ, ಹೋಗ್ಲಿ ಬಿಡಿ, ಒಳ್ಳೆ ಒಂದು ಪಲ್ಯ ಮಾಡ್ಸೋಣ, ಚಂದ್ರಪ್ಪನ ಕರ್ಸೋಣ ಅಂತ ಹೇಳಿದ್ವಿ. ಚಂದ್ರಪ್ಪ, ಇವತ್ತು ಏನ್ ಮಾಡ್ತಾ ಇದೀರ? ನಾನೇನೋ ಚಿಕನ್ ಮಟನ್ ಮಾಡೋಣ, ಇಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ಅಡುಗೆ ಮಾಡೋಣ ಅಂತ ಕರ್ಸ್ತವ್ರೆ ಅಂತ ನಾನು ಬಂದ್ರೆ ನನಗೆ ಪಲ್ಯ ಮಾಡು ಅಂತ ಕೇಳ್ತಾ ಇದ್ದೀರಾ. ನಾನು ಹೆಂಗ್ ತೋರ್ಸೋದು ಪಲ್ಯ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಪಲ್ಯ ಏನ್ ತೋರ್ಸೋದು ನೀವು? ಅದಕ್ಕೆ ಪಲ್ಯ ಬೇಡ, ಪಲ್ಯ ತರಕಾರಿನ ಎಲ್ಲರೂ ಮಾಡ್ಕೊಳ್ತಾರೆ ಹೆಂಗೋ. ಓಕೆ, ನಾನು ಕಾಬಲ್ ಕಡ್ಲೆಯಿಂದ ಒಂದು ಚೆನ್ನ ಮಸಾಲ ಡ್ರೈ ಮಾಡೋದು, ಚೆನ್ನ ಮಸಾಲ ಗ್ರೇವಿ ಮಾಡೋದು ತೋರಿಸಿದೀವಿ. ಓಕೆ, ಈಗ ಅದಕ್ಕೆ ಚೆನ್ನ ಮಸಾಲ ಡ್ರೈ ತೋರ್ಸೋಣ ಅಂತ. ಚೆನ್ನ ಮಸಾಲ ಡ್ರೈ ಅಂದ್ರೆ ನಮ್ ಗಣೇಶ್ ಹಬ್ಬಕ್ಕೆ ಕೊಡೋ ಉಸ್ಲಿ ತಾನೆ? ಉಸ್ಲಿನೇ, ಸ್ವಲ್ಪ ಚೇಂಜ್ ಇರುತ್ತೆ. ಏನೇನ್ ಹೆಸರುಗಳೆಲ್ಲ ಚೇಂಜ್ ಮಾಡ್ಬಿಟ್ರೆ ಗಣೇಶ್ ಹಬ್ಬ ನಮ್ ಮರೆಯಕ್ ಆಗ್ತದ? ಏನಾದ್ರು ಗಣೇಶ ಹಬ್ಬಕ್ಕೆ ನೀವು ಈ ಚೆನ್ನ ಮಸಾಲ ಡ್ರೈ ಕೊಡಲ್ಲ? ಉಸ್ಲಿ ಯಾರು ಹೇಳಿದ್ರು? ನಮ್ಮ ರೋಡಕ್ ಬನ್ನಿ, ಚೆನ್ನ ಮಸಾಲ ಹಾಕಲ್ಲ. ಚೆನ್ನ ಮಸಾಲೆ ಗಣೇಶನಿಗೆ ಇಷ್ಟ ಆಗಲ್ಲ ಅದು. ನಮ್ ಗಣೇಶಂಗ್ ಇದೆಯಪ್ಪ, ನಾವು ಚೆನ್ನ ಮಸಾಲ ಡ್ರೈ ಕೊಡೋದು. ಸರಿ, ಇವತ್ತು ಮಾಡಿ ತೋರಿಸ್ಬಿಡೋಣ, ನೆಕ್ಸ್ಟ್ ಅದನ್ನೇ ಮಾಡ್ಕೊಳ್ಳಿ ಎಲ್ರು. ಓಕೆ, ಚಂದ್ರಪ್ಪನವರು ಚೆನ್ನ ಮಸಾಲ ಡ್ರೈ ಅಂದ ತಕ್ಷಣ ಸ್ವಲ್ಪ ಎಲ್ಲೆಲ್ಲೋ ಹೋಗ್ಬಿಡ್ಬೇಡಿ, ಇನ್ನೇನೋ ಡ್ರೈಗಿ ಅನ್ಕೊಂಡು. ಡ್ರೈ ಅಂದ್ರೇನಿಲ್ಲ ರೀ, ನಮ್ ಗಣೇಶ್ ನಮಗೆ ಕೊಡಲ್ಲ ಉಸ್ಲಿ, ಅದೇನೇನೆ ಸ್ವಲ್ಪ ಚೇಂಜ್ ಗೀಂಜ್ ಹಾಕಿ ಮಾಡ್ತಾರೆ. ನೋಡೋಣ ಚಂದ್ರಪ್ಪ, ಮಾಡಕ್ಕೆ ಏನೇನ್ ತಂದಿದ್ರ ಹೇಳ್ರಪ್ಪ. ಚೆನ್ನ ಮಸಾಲ ಡ್ರೈ ಬೇಕಾಗುವ ಸಾಮಗ್ರಿಗಳು: ಕಾಬೂಲು ಕಡಲೆಕಾಳು, ಈರುಳ್ಳಿ, ತೆಂಗಿನಕಾಯಿ ತುರಿ, ಕಸೂರಿ ಮೇಥಿ, ಚೆನ್ನ ಮಸಾಲ, ಅರಿಶಿನ, ಸಾಸಿವೆ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಚೆನ್ನ ಮಸಾಲ ಇವಾಗ ಹಾಕಿ ಸರ್, ಹಾಕಿ ಸರ್, ಹಾಕಿ. ಇದು ಒಂದೆರಡು ಕೂಗು, ಎರಡರಿಂದ ಮೂರು ಕೂಗು ಕೂಗಿಸ್ಕೋಬೇಕು. ನೀರ್ ಸಾಕ? ಇಷ್ಟೇನೆ ಸಾಕು, ಮುಳುಗೋಷ್ಟು ಬೇಡ? ಸಾಕು 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 ಸರ್. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಹಾಕಿ ಸರ್. ಇದು ಮದುವೆ ಮನೆಲ್ಲ ಮಾಡ್ತೀರಲ್ವಾ ನೀವು? ಮನೇಲಿ ಮಾಡ್ಕೊಂಡು ಫಂಕ್ಷನ್ಗೆಲ್ಲ ಮಾಡ್ತೀವಿ. ಓಕೆ, ತುಂಬಾ ಜನ ಲೈಕ್ ಮಾಡ್ತಾರೆ ಇದನ್ನ. ವೆರಿ ಗುಡ್. ಅಂದ್ರೆ ಈ ಕಾಬೂಲ್ ಕಳ್ಳೆನ ತಂದು ನಾವು ನೆನ್ಸಿಟ್ಕೊಂಡು ಇವಾಗ ಕೂಗಿಸ್ತಾ ಇದ್ದೀವಿ. ಒಂದು 4-5 ಅವರ್ ನೆನೆಸ್ಬೇಕು, ಚೆನ್ನಾಗಿ ನೆನೆಸ್ಬೇಕು. ಓಕೆ ಸರ್. ಅಂದ್ರೆ ಇದು ಕೂಗೋ ತನಕ ಏನು ಕೆಲಸ ಇಲ್ಲ? ಏನು ಕೆಲಸ ಇಲ್ಲ. ಈಗ ನಮ್ದು ಒಂದು ಹೋಟ್ಲ್ ಅಡ್ರೆಸ್ ಅಂತ ಹೇಳ್ಬಿಡಿ ಜನಗಳಿಗೆ. ಮತ್ತೆ ತುಂಬಾ ಜನ ನಿಮ್ಮನ್ನ ನಮ್ಮ ಹೋಟ್ಲಲ್ಲಿ ಬಂದು ನಿಮ್ಮ ಬಗ್ಗೆ ಜಾಸ್ತಿ ಮಾತಾಡಿದ್ರೆ, ಇವ್ರ ಹೆಸರು ನನಗೆ ಗೊತ್ತಿಲ್ಲ ನೋಡಿ ಬರ್ತಾರೆ, ಇವ್ರಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ಬಿಡಿ. ನಮ್ಮ ಬಗ್ಗೆ ಜಾಸ್ತಿ ಮಾತಾಡಿದ್ರೆ ಹೇಳಿ, ಮಾತಾಡ್ತೀನಿ. ಇಲ್ಲ, ತುಂಬಾ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ನೋಡ್ತಿರಂತೆ, ತುಂಬಾ ಜನಕ್ಕೆ ಹತ್ರವಾಗಿ ಇರ್ತಿರಂತೆ. ತುಂಬಾ ಲೈಕ್ ಆಗಿದ್ದಾರೆ ಮುರಳಿಯವ್ರು ನನಗೆ. ನನ್ನ ಬಗ್ಗೆ ನನ್ನ ಹೆಸರು ಹೇಳ್ಬಿಡು, ಮುರಳಿಯವ್ರು ಥ್ಯಾಂಕ್ಸ್ ಹೇಳ್ಬಿಡು ಅಂತ ಹೇಳಿದ್ದಾರೆ ನಿನ್ನೆ. ಬಿಡಿಯಲ್ಲಿ ಇಂಜಿನಿಯರ್ ಆಗಿದ್ದಾರೆ ಲಕ್ಷ್ಮೀಶ್ ಅವರೇ. ಕಾರ್ಯಕ್ರಮ ನೋಡ್ತಾ ಇರಿ, ಹೊಸ ಹೊಸ ರುಚಿಗಳನ್ನ ತೋರಿಸ್ತಾ ಇರ್ತೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ರುಚಿಯಾಗಿ ತಿನ್ಕೊಳ್ಳಿ. ಲಕ್ಷ್ಮೀಶ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಚಂದ್ರಪ್ಪನವ್ರು ಬಂದು ಅದ್ಭುತವಾಗಿರುವಂತ ಒಂದು ಕಾಬೂಲ್ ಕಳ್ಳೆ ಡ್ರೈ ಅನ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದಾರೆ. ಓಕೆ, ಏನ್ ಬೇಕು ನಿಮ್ಗೆ? ನಂಗೆ ಒಂದು ಕಡಾಯಿ ಕೊಡಿ, ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಕೂಗೋದ್ರೊಳಗೆ. ಓಕೆ, ಕೂಗ್ಲಿ. ಎಷ್ಟು ಕೂಗಬೇಕು ಚಂದ್ರಪ್ಪ? ಅದು ಮೂರು ಕೂಗು ಕೂಗೋದು ಸರ್. 3 ಬೇಕಾ? 3 ಬೇಕು. ದಪ್ಪ ಅಲ್ವಾ ಕಾಳು? 3 ಬೇಕು. ಚೆನ್ನಾಗಿ ಬೆಂದ್ರೆ ಚೆನ್ನಾಗಿರ್ತದೆ ಅದು. ಹೌದಾ? ಇಲ್ಲ ಗಟ್ಟಿ ಇರುತ್ತೆ. ವೆರಿ ಗುಡ್. ಆರೋಗ್ಬಿಟ್ರು ಕೂಡ ತಿನ್ಬೋದು ಚೆನ್ನಾಗಿ ಬೆಂದ್ರೆ. ಇಲ್ಲಾಂದ್ರೆ ಆರೋಗ್ಬಿಟ್ರೆ ಗಟ್ಟಿ ಆಗುತ್ತೆ ಅವಾಗ ತುಂಬಾ. ಓಕೆ ಓಕೆ. ಸ್ವಲ್ಪ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. 3 ವಿಷಲ್ ಆಗುವಷ್ಟರೊಳಗೆ ಇದೆಲ್ಲ ಫ್ರೈ ಮಾಡ್ಕೊಂಡ್ರೆ ಪಲ್ಯ ಕೆಲಸ ಆಗುತ್ತೆ. ಬಿಸಿನಲ್ಲೇ ಹಾಕಿದ್ರೆ ಚೆನ್ನಾಗಿ ಹೇಳ್ಕೊಳ್ಳೋದು, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೇಳ್ಕೊಳ್ಳೋದು. ಎಷ್ಟೋ ಜನಕ್ಕೆ ಚಂದ್ರಪ್ಪ ಒಳ್ಳೆ ವೆಜಿಟೇರಿಯನ್ ಅಡಿಗೆ ಮಾಡ್ತಾರೆ ಅಂತಾನೆ ಗೊತ್ತಿಲ್ಲ. ಇನ್ಮೇಲೆ ಬರೀ ವೆಜಿಟೇರಿಯನ್ ಬರೀ ಮಾಂಸ ಮಡ್ಡಿ ತೋರಿಸಿ 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 ಜನಗಳಿಗೆ ನೀವು ಮಾಂಸ ಮಡ್ಡಿ ಅಂದ್ರೆ ಎಲ್ಲ ನನಗಿನ್ನ ಜಾಸ್ತಿ ವೆಜಿಟೇರಿಯನ್ ತೋರ್ಸಕ್ ಬರ್ತಾರೆ. ಸ್ವಾಮೀಜಿಗಳು ಬರ್ತಾ ಇದ್ದಾರೆ, ಗುರೂಜಿಗಳು ಬರ್ತಾ ಇದ್ದಾರೆ, ಅವರೆಲ್ಲ ತೋರಿಸ್ತಾರ. ನಾವು ಬೇರೆ ಅವರೆಲ್ಲ ಇದನ್ನೆಲ್ಲ ತೋರ್ಸಕ್ ಆಗಲ್ವಲ್ಲ, ಅದಕ್ಕೋಸ್ಕರ ನಾನು ಈ ಬೇರೆ ಸ್ಪೆಷಲ್ ಸ್ವಲ್ಪ ತೋರ್ಸೋಣ ಅಂತ ನಾನು ತೋರಿಸ್ತಾ ಇದ್ದೆ. ಇನ್ಮೇಲೆ ನಾನು ನೀವು ಇಷ್ಟು ಹೇಳಿದ್ಮೇಲೆ ನಾನು ಇನ್ಮೇಲೆ ವೆಜ್ ತಿನ್ರಿ, ಮಾಂಸ ಮಡ್ಡಿಲ್ಲ ತಿನ್ಬೇಡಿ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಹಾಕ್ರಿ, ಈರುಳ್ಳಿ ಹಾಕೊಳ್ಳೋಣ. ಹಾಕಿ.
ಅದು ನೀವು ತುಂಬಾ ಚೆನ್ನಾಗಿ ಅಡುಗೆ ಮಾಡೋರಿಗೆ ನಮಗೆ ಬರೋರಿಗೆಲ್ಲ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಿರಂತೆ. ನಾವಾ ಇಲ್ಲ ನಿಂತ್ಕೊಂಡ್ರೆ ನಿದ್ದೆ ಬಂದ್ಬಿಡುತ್ತಲ್ಲ. ಇಲ್ಲ ತುಂಬಾ ಮಾಡ್ತಾರೆ, ನಾವೇನ್ ಮಾಡೋದು? ನೀವು ಅದೊಂದು ತುಂಬಾ ಚೆನ್ನಾಗಿ ಮಾಡ್ತಿರಂತೆ, ಬರೋರಿಗೆಲ್ಲರೂ ಹೆಲ್ಪ್ ಮಾಡ್ತಿರಂತೆ. ಸುಮ್ಮನೆ ನಿಂತ್ಕೊಳ್ಳೋದು ಯಾರೋ ನಿಮ್ಗೆ ಸರಿಯಾಗಿರೋ ಸಿಕ್ಕವ್ರೆ, ರಾತ್ರಿ ಹೊತ್ತೇ ಸಿಕ್ಕಿರ್ಬೇಕು. ಇಲ್ಲ 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 ತುಂಬಾ ಕಾಲ ನಮ್ಗೆ ಎಲ್ಲ ಕಡೆ ಸಿಗ್ತಾರಲ್ಲ. ಅದೇ ಎಲ್ಲಾ ಕಡೆ ಎಷ್ಟು ಗಂಟೆಗೆ? ನನಗೆ ಬೆಳಿಗ್ಗೆ ಸಂಘದವ್ರು ನಾನು ಮದುವೆ ಮನೆಗಳಲ್ಲಿ ಇರ್ತೀನಲ್ಲ ಸರ್. ಆದ್ರೂ ನಿಮ್ಗೆ ಇದೆಲ್ಲ ಮಾತಾಡಿದ್ರೆ ರಾತ್ರಿ ಹೊತ್ತೇ ಸಿಕ್ಕಿರ್ಬೇಕು. ಇಲ್ಲ ಇಲ್ಲ ಎಲ್ಲಾನು ಎಲ್ಲ ಟೈಮಲ್ಲೂ ಸಿಗ್ತಾರೆ. ಹಂಗಂತೀರಾ? ನೋಡಿ ಆಗುತ್ತೆ. ಎಲ್ಲರೂ ತುಂಬ ಚೆನ್ನಾಗಿ ಹತ್ತಿರವಾಗಿರ್ತಿರಂತೆ, ಮಾತಾಡ್ತಿರಂತೆ, ಚೆನ್ನಾಗಿ ಹೆಲ್ಪ್ ಮಾಡ್ತಿರಂತೆ. ನಾವೇ ಈ ಹೊಸದಾಗಿ ಅಡುಗೆ ಮನೆಗೆ ಬಂದಿರ್ತಾರೆ, ಅವ್ರಿಗೇನು ಗೊತ್ತಿರಲ್ಲ. ಯಾವುದು ಜಾಲರ ಎಲ್ಲಿರ್ತದೆ, ಕುರ್ಪಿ ಎಲ್ಲಿರುತ್ತೆ, ಈ ಸೌಟ್ ಎಲ್ಲಿರುತ್ತೆ, ಸ್ಪೂನ್ ಎಲ್ಲಿರುತ್ತೆ, ಏನು ಗೊತ್ತಾಗಲ್ಲ. ಓಕೆ, ಇದೆಲ್ಲ ಹೆಲ್ಪ್ ಮಾಡಿ ತರಲ್ಲ ನೋಡಿ, ತರಲ್ಲ ತರಿಸೋದು ಇದೆಲ್ಲ ಮಾಡ್ತಿರಂತೆ. ಇದೆಲ್ಲ ತುಂಬ ಲೈಕ್ ಮಾಡಿದ್ದಾರೆ ಜನ ನಿಮ್ಮನ್ನ. ಹಾಕ್ರಿ ಚಂದ್ರಪ್ಪ, ಬೇಯಬೇಕು ನೋಡಿ. ನಮ್ಮನ್ನ ಅಷ್ಟೆಲ್ಲ ರುಚಿ ರುಚಿಯಾಗಿ ಮಾಡಿ ತೋರಿಸೋರ್ನ ಹೋಗಳಲ್ಲ, ಈ ಸುಮ್ಮನೆ ಇಂತ್ಕೊಂಡು ಮಾತಾಡೋರ್ನ ಹೋಗ್ತಾರೆ. ನನಗೂ ಸ್ವಲ್ಪ ಯಾಕೋ ಚೇಂಜ್ ಮಾಡ್ಕೊಳ್ಳಿ, ಈ ಕಡೆ ಆ ಕಡೆಗೆ ಚೇಂಜ್ ಮಾಡ್ಕೊಳ್ಳೋಣ ಅನಿಸ್ತು. ನಿಮ್ಮ ವೈಫ್ ಕೇಳ್ತಾ ಇದ್ರು, ಹೇಳ್ತೀನಿ ಅವ್ರಿಗೆ ಬಂದು. ನೋಡಿ ಸ್ವಲ್ಪ ಕಸ್ತೂರಿ ಮೆಂತಿ ಹಾಕೊಳ್ಳೋಣ. ಹಾಕಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ. ತುಂಬಾ ಸಿಂಪಲ್ ಸರ್ ಇದು. ಹೌದೌದು, ಏನ್ ಮಕ್ಕಳು ಕೂಡ ಮಾಡ್ಬೋದು ನೋಡ್ಕೊಂಡ್ರೆ. ಕಲಿಯ ತನಕ ಅಷ್ಟೇನೆ, ಕಲ್ತಾದ್ಮೇಲೆ ನೋಡಿ ಇವಾಗ ಚೆನ್ನ ಮಸಾಲ ಇದು. ಓಕೆ, ಅದು ರೆಡಿಮೇಡ್ ಸಿಗುತ್ತಲ್ಲ, ರೆಡಿಮೇಡ್ ಚೆನ್ನ ಮಸಾಲ ಪೌಡ್ರ್ ಇದು. ಓಕೆ, ಒಂದು 2 ಸ್ಪೂನ್ ಹಾಕೊಳ್ಳೋಣ. ಏನಂದ್ರು ಫ್ಲೇವರ್ ಕೊಡೋದೇ ಕಾಯಿ ತುರಿ ಅಲ್ವಾ? ಹೌದು, ಸ್ವಲ್ಪ ಕಾಯಿ ತುರಿ ಹಾಕೊಳ್ಳೋಣ ಈಗ. ಹಾಕಿ ಸರ್. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. ಇದಕ್ಕೇನು ಹುಳಿ ಏನು ಬೇಕಾಗಿಲ್ಲ. ಏನಕ್ಕೆ? ಯಾಕಂದ್ರೆ ಚೆನ್ನ ಮಸಾಲೆನಲ್ಲೇ ಹುಳಿ ಅಂಶ ಇರುತ್ತೆ ಅದರಲ್ಲಿ. ಹೌದಾ? ಹೌದು. ನಿಮ್ಮೆಣ್ಣೆ ಗಿಮ್ಮೆಣ್ಣೆ ಇಟ್ಕೊಳ್ಳೋದು ನೋಡಿ, ಇದರಲ್ಲಿ ಹುಳಿ ಅಂಶ ಇರುತ್ತೆ, ಮಸಾಲಾದಾಗ ಹಾಕಿರ್ತಾರೆ, ಅದರಲ್ಲಿ ಇರುತ್ತೆ. ಓಕೆ ಓಕೆ. ಈಗ ಅದು ಓಪನ್ ಮಾಡೋಣ ಕುಕ್ಕರು. ಬಂದಿದೆಯಲ್ಲ? ಈಗ ಡ್ರೈ ಆಗುತ್ತೆ, ಇದ್ರೊಳಗೆ ಡ್ರೈ ಆಗುತ್ತೆ. ಡ್ರೈ ಆಗುತ್ತಾ? ಡ್ರೈ ಆಗುತ್ತೆ. ಈ ಕಾಬೂಲ್ ಕಡಲೆ ಕೆಲವರು ಚಪಾತಿಗೆಲ್ಲ ಇದು ಮಾಡ್ಕೊಳ್ತಾರೆ ಚಂದ್ರಪ್ಪ. ಇದನ್ನ ಚಪಾತಿಗೆ ಅಂದ್ರೆ ಇದು ತುಂಬಾ ಸಖತ್ತಾಗಿರ್ತಿದೆ. ಚಪಾತಿ ಟೈಪ್ ಮಾಡ್ಕೊಂಡು ಚಪಾತಿ ತಿನ್ಬೋದು. ಇಲ್ಲಪ್ಪ, ಹಿಂಗೆ ಮಾಡ್ಕೊಟ್ಟಿದ್ರು. ನಾನು ನಮ್ಮ ಫ್ರೆಂಡ್ ಒಬ್ರು ಮನೆಗೆ ಹೋಗಿದ್ದೆ, ಜೋಳದ ರೊಟ್ಟಿ ತಿನ್ನೋಕೆ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಚಪಾತಿ ಕೊಟ್ಟಿದ್ದು ನನ್ಗೆ ಆಶ್ಚರ್ಯ ಇದೇನಪ್ಪ, ಚಪಾತಿಗೆ ಹೆಂಗ್ ತಿನ್ನೋದು? ತಿನ್ನೋಡಿ ಸಾರ್ ಚೆನ್ನಾಗಿರುತ್ತೆ, ನಮ್ಮ ಮನೆಗೆ ಇದೇ ಮಾಡೋದು, ಮಕ್ಳಿಗೆಲ್ಲ ಇಷ್ಟ ಅಂತ ಇದ್ದಾರೆ. ಕಾಳನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಚೆನ್ನಾಗಿದೆಯಲ್ಲ ಬಟಾಣಿ, ಹೌದು, ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಚಪಾತಿ ತಿನ್ನೋದಾದ್ರೆ. ಈಗ ನಾವು ಇದಕ್ಕೆ ಬಟಾಣಿಗೆ ಉಪ್ಪು ಹಾಕಿದೀವಿ. ಓಕೆ, ಇವಾಗ ಇದಕ್ಕೆ ಸ್ವಲ್ಪ ಹಾಕೊಳ್ಳೋದು. ಇವಾಗ ಉಪ್ಪು ಬೇಕಾ? ಸ್ವಲ್ಪ ಮಸಾಲೆ ಬೇಕು. ಡ್ರೈ ಕಾಬೂಲ್ ರೆಡಿಯಾ? ರೆಡಿ ಸರ್. ಒಳ್ಳೆಯವರೇ, ಚೆನ್ನ ಮಸಾಲೆ ಡ್ರೈ ಪಲ್ಯ ರೆಡಿ ಇದೆ. ಅನ್ನ ರಸ ಊಟ ಮಾಡುವಾಗ ಇದು ರಸ ಅನ್ನ ಚೆನ್ನಾಗಿ ತಗೋಬಹುದು. ಓಕೆ, ಒಳ್ಳೆ ಡ್ರೈ ಪಲ್ಯನ ಮಾಡಿ ಕೊಟ್ಟಿದ್ದಾರೆ. ಚೆನ್ನ ಮಸಾಲ ಡ್ರೈ ಪಲ್ಯ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು. ಯಾವುದು ಕಲ್ತಿರೋರಿಗೆಲ್ಲ ಕಡಿಮೆ, ಇದು ಸ್ವಲ್ಪ ಈಸಿ, ಅದು ಸಣ್ಣದು ದೊಡ್ಡದು ಅಂತೆಲ್ಲ ಅನಿಸ್ಬೋದು. ಆದರೆ ಎಲ್ಲ ಏನಿಲ್ಲ, ಕಲ್ತ್ಕೊಂಡು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ತುಂಬ ಸಖತ್ತಾಗಿ ಮಾಡೋದನ್ನ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಂದ್ರಪ್ಪನವರು. ಯಾವ ರೀತಿ ಈಸಿಯಾಗಿ ಇದನ್ನು ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಚೆನ್ನ ಮಸಾಲಾ ಡ್ರೈ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ನೀರು, ನೆನೆಸಿದ ಕಾಬೂಲು ಕಡಲೆಕಾಳು, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಬಾಣಲಿಗೆ ಎಣ್ಣೆ, ಸಾಸಿವೆ, ಈರುಳ್ಳಿ ಹಾಕಿ ಹುರಿದು ಕಸೂರಿ ಮೇಥಿ, ಅರಿಶಿನ, ಚೆನ್ನ ಮಸಾಲ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಬೆಂದ ಕಾಬೂಲು ಕಡಲೆಕಾಳು, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಸೇರಿಸಿದರೆ ಚೆನ್ನ ಮಸಾಲಾ ಡ್ರೈ ಸವಿಯಲು ಸಿದ್ಧ. ಚಂದ್ರಪ್ಪ, ಟೇಸ್ಟ್ ಮಾಡೋಣ. ಸಿಂಪಲ್ ಐಟಮ್ ಮಾಡಿ ಸರ್. ಸಿಂಪಲ್ ಆಗಿ ಟ್ರೈ ಮಾಡ್ಬಿಡ್ಲಾ? ಸಿಂಪಲ್ ಐಟಮೇ ಸಿಂಪಲ್ಲು. ಸಿಂಪಲ್ ಐಟಮ್ ಕೊಟ್ಬಿಟ್ಟಿದ್ದಾನೆ ಇವತ್ತು ನನಗೆ ಅನ್ಕೋಬೇಡಿ. ಕೊಡೋಣ ಮುಂದೆ ನೆಕ್ಸ್ಟು ಇನ್ನು ಬೇರೆ ಬೇರೆ ಐಟಮ್ ಇದೆ. ಇವತ್ತೇನೋ ಒಂದು ಕೇಳಿದ್ರಿ, ಒಂದು ಪಲ್ಯ ಬೇಕು ಚಂದ್ರಪ್ಪ ನಿಮ್ಮ ಕಡೆಯಿಂದ ಅಂತ, ಅದಕ್ಕೆ ಪಲ್ಯ ಬೇಡ ಅಂತ ಹೇಳಿದ್ದು. ಚಂದ್ರಪ್ಪ, ಈ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್.
ಥ್ಯಾಂಕ್ ಯು Thank you. ಥ್ಯಾಂಕ್ ಯು ಚಂದ್ರಪ್ಪ, Thank you. ಥ್ಯಾಂಕ್ ಯು. ಚೆನ್ನಾಗಿ ಮಾಡಿ ತೋರಿಸಿದ್ದಾರೆ ಪಲ್ಯನ. ರುಚಿಯಾಗಿದೆ ಮಾತ್ರ, ತುಂಬ ಸಖತ್ತಾಗಿದೆ. ಇಷ್ಟೊಂದು ರುಚಿಯಾಗಿ ಪಲ್ಯ ಎಲ್ಲ ಮಾಡ್ಕೊಂಬಿಟ್ರೆ 1 ಕಾಲು kg 300 ಗ್ರಾಮ್ ಅಕ್ಕಿ ಒನ್ ಟೈಮಿಗೆ ಕ್ಲೋಸ್. ಒಳ್ಳೆ ರಸ ಮಾಡಿಕೊಂಡು ಪಕ್ಕದಲ್ಲಿ ಪಲ್ಯ ಹಾಕ್ಕೊಂಡು ಬಾರಿಸ್ತಾ ಇದ್ರೆ ಅದ್ರ ಮಜಾನೇ ಬೇರೆ. ಓಕೆ, ಮಾಡಿದ್ದಾರೆ. ಇದನ್ನ ಮುಗಿಸ್ಬೇಕು, ಒಂದು 10 ಜನಕ್ಕೆ ಕೊಡಬೇಕು. ಅಲ್ಲಿ ತನಕ ನೀವು ತಗೋಬೇಕು ಒಂದು ಸ್ಮಾಲ್ ಬ್ರೇಕು. ಇನ್ನೇನಪ್ಪ ನೀವೆಲ್ಲ ತಿನ್ನತ್ ನಾವು ತಿನ್ನಲ್ವೇ? ಯಾಕೆ ತಿನ್ಬೇಡಿ ಅಂತ ಹೇಳಿದ್ರೆ? ಹೌದಲ್ವೇ, ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಯಾಕೋ ಮಠ ಬಿಡಿಸೋಂಗ್ ಕಾಣ್ತಾವನೆ ಮುರಳಿ ಅಣ್ಣ. ಅಯ್ಯೋ, ಬಾಳೆ ಎಲೆಯಲ್ಲಿ ಅದನ್ನ ಇಟ್ಕೊಂಡು ರೋಸ್ಟ್ ಮಾಡಬೇಕು. ಓಹೋ, ಅದಕ್ಕೇನು ಪಿನಿಗೆ ನುಡಿತೀರಾ? ಇಲ್ಲ, ಹಿಂಗೆ ಬರುತ್ತೆ. ಆ ಯೆಲ್ಲೋ ಕಲರ್ ಹಾಕ್ದಾಗ ಹೆಂಗ್ ಬರುತ್ತೆ ಅಂದ್ರೆ ಇದು ಆಮ್ಲೆಟ್ ಬಂದಂಗ್ ಬರುತ್ತಲ್ವಾ? ನನಗೆ ಗೊತ್ತ್ರಿ ನಿಮ್ದು ಇವೆಲ್ಲ. ಸುಚಿತ್ರ, ಕಿರುತೆರೆಯಲ್ಲಿ ಪ್ರಪ್ರಥಮ ಬಾರಿಗೆ ಮದುವೆ ಆದ್ಮೇಲೆ ಗಂಡಂದಿರ್ ಯಾಕೆ ಬಾಂಡ್ಲಿ ಆಗ್ತಂತ ಈಗ ಗೊತ್ತಾಯ್ತು. ಕಾಮಿಡಿ ಸ್ಟಾರ್ ಕೋಮಲ್ ಅಭಿನಯದ ಸೂಪರ್ ಹಿಟ್ ಕಾಮಿಡಿ ಚಿತ್ರ ಮದುವೆ ಮಾಡಿಸ್ತೆ, ಸಂಘಕ್ಕೊಂದು ವ್ಯವಸ್ಥೆ ಮಾಡಿಕೊಟ್ರೆ. ರಾಧನ್ ಗಂಡ ಜುಲೈ 13ರಂದು ಭಾನುವಾರ ಸಂಜೆ 6 ಗಂಟೆಗೆ. 100 ರೂಪಾಯಿಗೂ ವರ್ತಿಲ್ವಲ್ಲಯ್ಯ ನೀನು. ಮನದಲ್ಲಿ ಮನೆ ಮಾಡಿರುವೆ ಈ ದಿನ ಸುದಿನ ಕಣ್ಮಣಿ. ಹೊಸ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್, ಸೂರ್ಯನ ಅಮೃತ. ಇದನ್ನು ಯುರೋಪಿಯನ್ ಟೆಕ್ನಾಲಜಿ ಮೂಲಕ ವಿಭಿನ್ನ ಹಂತದಲ್ಲಿ ಶುದ್ಧೀಕರಣ ಮಾಡಲಾಗುತ್ತದೆ. ಸೂರ್ಯನ ಅಮೃತವನು ಉಡುಗೊರೆ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಬಿಗ್ ನ್ಯೂಸ್, ಶಾಂಪೂ ಬದಲಿಸೋಕೆ ಭಯ ಇನ್ನಿಲ್ಲ. ಟ್ರೈ ಮಾಡಿ ಶ್ರೇಷ್ಠ ಪ್ಯಾಂಟೀನ್. ಇದರಲ್ಲಿದೆ ಕೆರಟಿನ್ ಡ್ಯಾಮೇಜ್ ಬ್ಲಾಕರ್ಸ್. ನೋಡಿ ಪ್ರೂಫ್. ಬಾರಿ ಬಾರಿ ಬಾಚಿದ ಮೇಲೂ ಕೂದಲು ತುಂಡಾಗುವುದು ಆಯ್ತು ಕಮ್ಮಿ. ಸ್ವತಃ ಟ್ರೈ ಮಾಡಿ, ವ್ಯತ್ಯಾಸ ನೋಡಿ. ಹೊಸ ಪ್ಯಾಂಟೀನ್. ಔಟ್ಸೈಡ್ ಕೊಳಕು ನಾನ್ ಸ್ಟಾಪ್, ಇನ್ಸೈಡ್ ಚಿಕನ್ ಲಾಲಿಪಾಪ್ ಮಾಡ್ತೀವಿ. ಔಟ್ಸೈಡ್ ಇಂದ ಸ್ನಾನ, ಆಹಾ ಸ್ನಾನ. ಔಟ್ಸೈಡ್ ಧೂಳಿನ ಸರ್ಪ್ರೈಸ್, ಇನ್ಸೈಡ್ ಬರ್ಗರ್ ಲಾರ್ಜ್ ಪ್ರೈಸ್ ಮಾಡ್ತೀವಿ ಔಟ್ಸೈಡ್ ಇಂದ. ಈಗ ನೋಡಿ ನನ್ನ ಸ್ನಾನ, ಒಳಗಿನ ಸ್ನಾನ. ಟೆಟ್ಲಿ ಗ್ರೀನ್ ಟೀ ಇಂದ. ಇದರಲ್ಲಿ 5 ಗುಣ ಆಂಟಿ ಆಕ್ಸಿಡೆಂಟ್ಸ್ ಇದೆ. ನಿಮ್ಮನ್ನು ಒಳಗಿನಿಂದ ಹೆಲ್ದಿಯಾಗಿರಿಸಲು ಸಹಾಯ ಮಾಡುತ್ತದೆ. ಟೆಟ್ಲಿ ಗ್ರೀನ್ ಟೀ, ಇನ್ಸೈಡ್ ನ ಸ್ನಾನ. ಇನ್ಸೈಡ್ ನ ಸ್ನಾನ. Medimix Clear Glycerin with the goodness of nature in 3 variants. ಪರ್ಫೆಕ್ಟ್ ಶಾಟ್ ಗಾಗಿ ಪ್ರತಿದಿನ ಪ್ರಾಕ್ಟೀಸ್ ಮಾಡಲು ನಿಮಗೆ ಅಗತ್ಯವಿದೆ ಸ್ಟೆಮಿನಾ. ಆದ್ರಿಂದಲೇ ಪ್ರತಿದಿನ ಬೂಸ್ಟ್ 120 ದಿನಗಳಿಗಾಗಿ. ಬೂಸ್ಟ್ ಶರೀರದಲ್ಲಿ ಆಕ್ಸಿಜನ್ ಬಳಕೆಯನ್ನು ಹೆಚ್ಚಿಸುತ್ತದೆ. ಇದು ನಿಮಗೆ 3 ಪಟ್ಟು ಹೆಚ್ಚು ಸ್ಟೆಮಿನಾ ನೀಡುತ್ತದೆ 120 ದಿನಗಳಲ್ಲಿ. ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಆರ್ ಎನರ್ಜಿ. ಅಪರಿಚಿತ ಹಾದಿಯಲ್ಲಿ ಚಿರಪರಿಚಿತ ಎದುರಾದಾಗ ಎಷ್ಟೊಂದು ಹಿತವೆನಿಸುತ್ತದೆ. ಒಮ್ಮಿಂದೊಮ್ಮೆಗೆ ಭಾರ ಹಗುರವಾದಂತಾಗುತ್ತದೆ. ಚಿರಪರಿಚಿತರ ಜೊತೆ ಜೀವನದ ಸುದೀರ್ಘ ಪಯಣ ಸುಖ ಸುಂದರವೆನಿಸುತ್ತದೆ. ING ವೈಸ್ಯ ಲೈಫ್ ಇನ್ಶೂರೆನ್ಸ್, ಈಗ ಎಕ್ಸೈಡ್ ಲೈಫ್ ಇನ್ಶೂರೆನ್ಸ್. ಅದೇ ಚಿರಪರಿಚಿತ ಸಾಂಗತ್ಯ ನಿಮ್ಮ ಸುದೀರ್ಘ ಜೀವನದ ಪ್ರತಿ ತಿರುವಿನಲ್ಲಿ. ಪ್ರೋಟೀನ್, ಫೈಬರ್, ವಿಟಮಿನ್ ಇ ಮತ್ತು ಶಕ್ತಿಯಿಂದ ತುಂಬಿರುವ ಆರೋಗ್ಯಕರ ಹಾಗೂ ಕುರುಕಲು ಬಾದಾಮು ಪ್ರತಿದಿನ. ಫಾಸ್ಟ್ ಶೇವ್ ಬೇಕಾ? ಇದು ಜಿಲೆಟ್ ವೆಕ್ಟರ್ 3. ಇದರಲ್ಲಿವೆ 3 ಬ್ಲೇಡ್ಗಳು. ಇದು ಆಟೋಮೆಟಿಕಲಿ ಅಡ್ಜಸ್ಟ್ ಆಗುತ್ತೆ, ಫಾಸ್ಟ್ ಶೇವ್ ನೀಡುತ್ತೆ, ಗಾಯವಾಗದೇನೆ ಫುಲ್ ಸ್ಪೀಡ್ ನಲ್ಲಿ. ಜಿಲೆಟ್ ವೆಕ್ಟರ್ 3 ಬರೀ 50 ರೂಪಾಯಿಯಲ್ಲಿ 1 ತಿಂಗಳ ಶೇವ್. ಸಾಂಬಾರ್ ರೆಡಿ ಆಗಿಲ್ಲ. ಇಲ್ಲ, ಫೋನ್ ತಾತ. ಇಲ್ಲ, ಮಸಾಲಾ ಅಮ್ಮ ಎಲ್ಲಿದ್ದಾರೆ? ಮಸಾಲಾ ಎವರೆಸ್ಟ್ ಸೂಪರ್ ಸಾಂಬಾರ್ ಮಸಾಲಾದಲ್ಲಿ ಮಾತ್ರ ಇದೆ ಪೂರ್ತಿ 14 ಶುದ್ಧ ಮಸಾಲೆಗಳ ಸರಿಯಾದ ಮಿಶ್ರಣ. ಸೂಪರ್ ಸಾಂಬಾರ್ ಟೇಸ್ಟ್ ನಲ್ಲಿ ಬೆಸ್ಟ್ ಅಮ್ಮ. 150 ಕಿಲೋಮೀಟರ್ ವೇಗ ಎದುರಿಸಲು ಬೇಕು ತೀವ್ರ ಮರುತ್ತರ, ವಿಶೇಷವಾಗಿ ಶೀತವಾದಾಗ. ವಿಕ್ಸ್ ಆಕ್ಷನ್ 500 ಎಕ್ಸ್ಟ್ರಾ. ಇದು ನೀಡುತ್ತೆ ಶೀತದ 5 ಲಕ್ಷಣಗಳಿಂದ ತ್ವರಿತ ಆರಾಮ. ಅತ್ತೆ ಅವಳಿಗೆ ಲಾಕರ್ ಕೀ ಕೊಟ್ಟಾಗೆಲ್ಲ ಒಂದಷ್ಟು ದುಡ್ಡು ಲಪ್ಟಾಯಿಸ್ಕೊಂಡು ನೆಕ್ಲೆಸ್ ಮಾಡಿಸ್ಕೊತಿದ್ದಾಳೆ ಅಂತ. ರಗಳೆ ರಾಣಿ ರೇಣುಕಾ, ಸೇಡಿನ ಸರ್ಪ ಸಂಜನಾ. ಭಾರತಿ ಪ್ರತಿಯೊಂದು ಹೆಜ್ಜೆ ಮೇಲೂ ಕಣ್ಣಿಟ್ಟು ಬಯಲಾಯಿತು ಸಂಜನಾ ರೇಣುಕಾಳ ಕುತಂತ್ರ. ಭಾರತಿ ಪವರ್ ಬೈ VKC ಪ್ರೈಡ್. ಇಂದು ರಾತ್ರಿ 9 ಗಂಟೆಗೆ.
ವೆಲ್ಕಮ್ ಬ್ಯಾಕ್ ಟು ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತು ಮುರಳಿ ಯಾರು ಬರ್ತಾ ಇದಾರೆ? ಕಾಳಿಸ್ವಾಮಿಗಳು ಬರ್ತಾ ಇದಾರೆ. ಅದ್ಭುತವಾಗಿರುವಂತಹ ಒಂದು ಅಡಿಗೆನ ಮಾಡಿ ತೋರಿಸ್ತಾ ಇದಾರೆ. ಕಾಳಿಸ್ವಾಮಿನ ಕರ್ಕೊಳ್ತಾ ಇದೀವಿ. ಕಾಳಿಸ್ವಾಮಿ ಅವರೇ ಬನ್ನಿ, ಸ್ವಾಗತ ಸುಸ್ವಾಗತ. ಬನ್ನಿ ಸರ್. ಜಗದೀಶ ಗೌರೀಶ ಮಲ್ಲೇಶ ಸರ್ವೇಶ ನೂರಾರು ಹೆಸರು ಶಿವನಿಗೆ ಶರಣಾರ್ಥಿ ಪೂಜೆ. ಗುರುವೇ ಶಂಭಲಿಂಗ, ಏನ್ ಮಾಡ್ತಾ ಇದ್ದೀರಾ? ತಿಳಿ ಮಜ್ಜಿಗೆ ತಿಳಿ ಸಾರು. ತಿಳಿ ಮಜ್ಜಿಗೆ ಸಾರ? ಮಜ್ಜಿಗೆ ತಿಳಿ ಸಾರು. ಈ ಮಜ್ಜಿಗೆ ಸಾರು ಮಾಡಕ್ಕೆ ಏನೇನ್ ತಂದಿರಾ ಗುರುಗಳೇ? ಮಜ್ಜಿಗೆ ತಿಳಿ ಸಾರು ಬೇಕಾಗುವ ಸಾಮಗ್ರಿಗಳು: ಮಜ್ಜಿಗೆ, ಬ್ಯಾಡಗಿ ಮೆಣಸಿನಕಾಯಿ, ಸಾಸಿವೆ, ಮೆಂತ್ಯ, ಇಂಗು, ಅರಿಶಿನ, ಕರಿಬೇವು, ಉಪ್ಪು, ಎಣ್ಣೆ. ಇದಕ್ಕೆ ಒಗ್ಗರಣೆ ಹಾಕಿ ಏನ ಮಾಡ್ತೀರಾ? ರುಬ್ಬಿಟ್ಟು ಏನಾರ ಮಾಡ್ಬೇಕಾ? ಏನ್ ಮಾಡ್ತೀರಾ? ಏನಿಲ್ಲ, ಮೆಂತ್ಯ ಒಂಚೂರು ಹುರ್ಕೊಂಡು. ಓಕೆ, ಅದೇನು ಹುರ್ಕೊಳ್ತೀರಾ ಹುರ್ಕೊಳ್ಳಿ. ಮಜ್ಜಿಗೆ ಮೆಂತ್ಯ ಸಾರು, ಮಜ್ಜಿಗೆ ತಿಳಿ ಸಾರು, ಮಜ್ಜಿಗೆ ಸಾರು, ಏನ್ ಬೇಕಾದ್ರೂ ಕರ್ಕೊಳ್ಳಿ. ಚೆನ್ನಾಗಿರುತ್ತೆ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಅಷ್ಟೇ ಹೇಳ್ಬೋದು ಅಷ್ಟೇ ಅಲ್ವಾ? ಮತ್ತೆ ಇನ್ನೊಂದೇನಂದ್ರೆ ದಿಢೀರ್ ಅಂತ ಆಗತ್ತೆ. ಓಕೆ, ಆರೋಗ್ಯಕ್ಕೆ ಒಳ್ಳೇದು. ಮೆಂತ್ಯ ಇದೆ, ಮಜ್ಜಿಗೆ ತಂಪು, ಇವೆರಡು ಸೇರಿ ಅನ್ನಕ್ಕೆ ತಿನ್ಬೋದಾ? ಅನ್ನಕ್ಕೇನೆ, ನೀವು ಅನ್ನಕ್ಕೆ ತಿನ್ಬೋದು, ಇಲ್ಲ ಅಂದ್ರೆ ಒಂದ್ ಲೋಟ ಕುಡ್ಕೋಬಹುದು. ಓಕೆ ಓಕೆ ಓಕೆ. ನೀವು ಕುಟ್ಟಣಿಗೆ ಬೇಕಾ? ಮೆಂತ್ಯ ಉರಿದ್ರೇನೆ ಗಮ್ ಅಂತದೆ. ನೋಡಿ ಗುರುಗಳೇ, ಓಹೋ ಫುಲ್ ಕೆಂಪಾಗ್ಬಿಟ್ಟಿದೆ. ಚಿಟ್ಲಬೇಕು, ಪಟ 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 ಅಂತ ಚಿಟ್ಲುತ್ತೆ. ಅದನ್ನು ನೀವು ಏನಕ್ಕೆ ನಾನು ಇದ್ರಲ್ಲಿ ಕುಟ್ಕೊಂತಿದ್ದೀನಿ ಅಂತಂದ್ರೆ, ಇಷ್ಟು ಒಂದ್ ಸ್ವಲ್ಪ ಇರುತ್ತೆ, ಅದನ್ನೆಲ್ಲ ನೀವು ಮಿಕ್ಸಿಗೆ ಹಾಕೊಳಕ್ಕಾಗಲ್ಲ. ಓಕೆ ಓಕೆ. ಹಂಗಾಗಿ ಕುಟ್ಟಣಿಗೆನಲ್ಲೇ ಏನಂದ್ರು ಈ ಕುಟ್ಕೊಂಡ್ ಮಾಡೋದ್ರಲ್ಲಿ ಮಜಾ ಅಲ್ಲ, ಅದು ಬೇರೆನೇ ಇರ್ತದೆ. ನೀವು ರುಬ್ಬಿ ದೋಸೆ ಮಾಡಕ್ಕೂ ಒಳಕಲ್ಲಲ್ಲಿ, ನೀವು ಮಿಕ್ಸಿಗೆ ಹಾಕಿ ಮಾಡಕ್ಕೂ ಅಜಗಜಾಂತರ ವ್ಯತ್ಯಾಸ ಆಯ್ತು. ನೀವು ರುಬ್ಬಿ ಸಾಂಬಾರ್ ಮಾಡ್ಕೊಳಕ್ಕೂ ಹೌದು, ಮಿಕ್ಸಿಗೆ ಹಾಕೊಳಕ್ಕೂ ಖಂಡಿತ. ನಮ್ಮಲ್ಲಿ ಅಲ್ಲಿ ಊರು ಮೇಲೆ ಹೋಗ್ತಾರೆ. ಹೌದು, ಅಕ್ಕಿ ಪಿಕ್ರು ಅಂತಾರೆ, ದೊಂಬಿದಾಸರು ಅಂತಾರೆ, ಏನೋ ಅಂತಾರೆ. ಅವ್ರು ಇಷ್ಟಕ್ಲ ಕಲ್ಲು ಇಟ್ಕೊಂಡ್ಬಿಟ್ಟಿರ್ತಾರೆ, ಆ ಖಾರ ಅರಿತಿರ್ತಾರೆ ಅಲ್ವಾ? ಅವು ಮತ್ತೆ ನಮ್ಗೆ ಮುಂದಕ್ಕೆಲ್ಲ ಅದನ್ನ ತೋರಿಸ್ಬೇಕೇನೋ, ಮ್ಯೂಸಿಯಂ ಅಲ್ಲಿ ಇಟ್ಟಿರ್ತಾರೆ. ನೋಡ್ರಿ ಈ ತರ ಮಾಡ್ತಾ ಇದ್ರು ನಮ್ಮವರು. ಇವಾಗ ಇರೋ ಪ್ರಾಣಿಗಳನ್ನೆಲ್ಲ ಬಡ್ದು ಬಾಯಿಗೆ ಹಾಕೊಂಡು ಝೂ ಗಾರ್ಡನ್ ಕಲ್ಲಿಂದು ಮಣ್ಣಿಂದು ಅಲ್ಲೋಗಿ ನೋಡೋ ಪರಿಸ್ಥಿತಿ ಅಲ್ಲಿ ಅಲ್ವಾ? ನೋಡಿ, ಗುಬ್ಬಚ್ಚಿಗಳನ್ನೇ ನಾವು ನೋಡ್ಬೇಕು ಅಂತಂದ್ರೆ ಮುಂದಕ್ಕೆ ಇವಾಗ ಕಾಣ್ತಾ ಇದೆ ಗುಬ್ಬಚ್ಚಿನ. ಮೆಂತ್ಯ ಪುಡಿ ಮಾಡಿ ಕಾದಿದೆ ಕೂಡ, ಅದು ಸ್ಟವ್ ಕಾದಿದೆ ಅಲ್ವಾ? ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ. ಎಣ್ಣೆ ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಚೂರು ಸಾಸಿವೆ ಹಾಕೊಳ್ತಾ ಇದ್ದೀನಿ, ಕರಿಬೇವು ಸೊಪ್ಪು. ಇದೆಲ್ಲ ದಿಢೀರ್ನೆ ಮಾಡ್ಕೊಳ್ಳುವಂತ ಸಾರು, ಅಥವಾ ಬೇಜಾರಾದಾಗ ಅಥವಾ ಮನೇಲಿ ಶಾರ್ಟೇಜ್ ಆಫ್ ಸಾರು ಆದಾಗ ಇದೆಲ್ಲ ಮಾಡ್ಕೋಬಹುದು. ಇದೆಲ್ಲ ಮೇನ್ ಕೋರ್ಸ್ ಅಂತ ತಿಳ್ಕೊಬೇಡಿ. ಇದನ್ನೇ ಮಜ್ಜಿಗೆ ಸಾರು ಮಾಡ್ಕೊಂಡು ತಿಂತಾರೆ ಬೇಜಾರಾಗ್ಬಿಡುತ್ತೆ. ಬೆಳಗ್ಗೆ ಮಾಡಿದಾಗ ಶಾರ್ಟೇಜು, ಆ ಬೆಳಗಿನ ಸಾರು ಕಡಿಮೆ ಬಿದ್ದಾಗ ಈ ತರ ಮಾಡ್ಕೊಂಡಾಗ ಈ ರುಚಿನೂ ಜಾಸ್ತಿ ಇರುತ್ತೆ. ಸ್ವಲ್ಪ ಮಾಡ್ಕೊಂಡಾಗ್ಲೇ ಜಾಸ್ತಿ ರುಚಿ ಕೊಡೋದು ಅಂತ ಅನ್ಕೊಂತೀನಿ ನಾನು. ಇಲ್ಲ, ನೀವು ಮಾಡ್ಕೊಳ್ಳಿ, ಇದನ್ನ ಮಾಡ್ಕೊಂಡು ತಿಂದು ನೋಡ್ಬಿಟ್ಟು ಆಮೇಲೆ ಅಲ್ಲಿ ನಮ್ಮ ಮುರಳಿ ಅಣ್ಣ ತಿನ್ಬಿಟ್ಟು ಹೇಳ್ತಾರೆ, ಆಮೇಲೆ ನೀವು ಮಾಡ್ಕೊಳ್ತೀರಾ. ಓಕೆ, ತಾಡಿ ನೀನು ಎಗರು ಬೇಡ. ಓಕೆ, ಒಳ್ಳೆ ಮಜ್ಜಿಗೆ ಸಾರು ಬೇರೆ ತಂದಿದ್ದೀರಾ ಗುರುಗಳೇ ನೀವು. ಇದನ್ನ ಇಲ್ಲಿ ಮಾಡ್ತಾ ಇವೆಲ್ಲ ಮಾಡ್ಕೊಳ್ತೀರಾ? ಹೌದು. ಇನ್ನೇನಪ್ಪ ನೀವೆಲ್ಲ ತಿನ್ನತ್ ನಾವು ತಿನ್ನಲ್ವೇ? ಯಾಕೆ ತಿನ್ಬೇಡಿ ಅಂತ ಹೇಳಿದ್ರೆ? ಹೌದಲ್ವೇ, ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಯಾಕೋ ಮಠ ಬಿಡಿಸೋಂಗ್ ಕಾಣ್ತಾವನೆ ಮುರಳಿ ಅಣ್ಣ. ಅಯ್ಯೋ, ಆದ್ರೆ ಇದು ಈಗ ಹಾಕೊಂಡಿದ್ದೀನಲ್ಲ, ಇದ್ರ ಜೊತೆಗೆ ಸ್ವಲ್ಪ ಹಿಂಗ ಹಾಕೊಂಡಿದ್ದೀನಿ. ಇದು ಮಜ್ಜಿಗೆ ಇದು. ಈ ಮಜ್ಜಿಗೆನ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಅದೇ ನಾವು ಒಗ್ಗರಣೆ ಏನ್ ಹಾಕೊಳ್ತೀವಿ, ಒಗ್ಗರಣೆ ಮಜ್ಜಿಗೆನೆ ಇದು. ಅದಕ್ಕೆ ಸ್ವಲ್ಪ ಮೆಂತ್ಯ ಹಾಕೊಳ್ತೀವಿ. ಮೆಂತ್ಯ ಹಾಕೊಳ್ತಾ ಇದ್ದೀವಿ. ಎಷ್ಟು ಬೇಕಾಗುತ್ತೆ ಮೆಂತ್ಯ? ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಎಸ್, ಓಕೆ. ಮೆಂತ್ಯ ಹಾಕೊಂಡಿದ್ದೀನಿ. ಮೆಂತ್ಯ ತದ ನಂತರ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಓಕೆ. ಮತ್ತೆ ಮಕ್ಕಳಿಗೆ ಯಾವಾಗಲೂ ಬೇದಿ ಆಗುತ್ತೆ. ಹೌದು. ಆ ಬೇದಿ ಆದಾಗ ಈ ಮೆಂತ್ಯ ಒಂದು ಸ್ವಲ್ಪ ಹಾಕಿ ಮಜ್ಜಿಗೆಗೆ
ಅದನ್ನ ನೀವು ಒಗ್ಗರಣೆಗೆ ಹಾಕಿ ಬಿಡಿ. ಸ್ವಲ್ಪ ಮೆಂತ್ಯ ಪುಡಿ ಮೆಂತ್ಯ ಹಾಕ್ಬಿಟ್ಟು ಚೆನ್ನಾಗಿ ಕದರ್ಬಿಟ್ಟು ಕೊಡಿ. 1 hour ಅಲ್ಲಿ ನಿಂತೋಗುತ್ತೆ ದೊಡ್ಡವ್ರಿಗೆ ಆದ್ರೂ. ಈ ಸಾರು ನಿಮ್ಗೆ ಒಳಗಡೆ ಜಠರದಲ್ಲಿ ಏನೇ ಕಲ್ಮಶ ಇದ್ರು ಅದನ್ನ ತೆಗೆಯುತ್ತೆ. ಮೆಂತ್ಯ ಇದೆ, ಅದ್ರ ಜೊತೆಗೆ ಮಜ್ಜಿಗೆ ಇದೆ, ಇವೆರಡು ಕಾಂಬಿನೇಷನ್ ಅಂತದ್ದು. ಮೆಂತ್ಯ ಮಜ್ಜಿಗೆ ಕಾಂಬಿನೇಷನ್ ಜಠರದಲ್ಲಿ ನಿಮ್ಗೆ ಕಟ್ಕೊಳ್ತಾ ಇದೆ, ಹೊಟ್ಟೆ ಏನೋ ನುಲಿತಾ ಇದೆ, ಅದಕ್ಕೆಲ್ಲ ರಾಮಬಾಣ ಇದು. ಓಕೆ, ರಾಮಬಾಣ ರೆಡಿ ಆಗಿದೆ. ನೀನ್ ಹಾಕ್ಬೇಕು ಗುರುಗಳು ಇದಕ್ಕೆ? ಇನ್ನೇನಿಲ್ಲ, ಕೊತ್ತಂಬರಿ ಸೊಪ್ಪು ಹಾಕ್ಬೇಕು, ಆಮೇಲೆ ಹಾಕೋಬಹುದು, ಸ್ವಲ್ಪ ಉಪ್ಪು ಹಾಕ್ಬೇಕು. ಅದೇ ಮೀನು. ಹೌದು. ನಿಮ್ಗೆ ಯಾರಿಗೆ ನಿಲ್ತಾ ಇಲ್ಲ, ಬೇದಿ ನಿಲ್ತಾ ಇಲ್ಲ, ಅಥವಾ ಅಂದ್ರೆ ಅದು ಇದಾಗ್ತಾ ಇದೆ ಅಂತಂದ್ರೆ ಇದು ನಿಮ್ಗೆ ಅತಿ ಬೇಗ ಅದು ಒಂದು ಗಂಟೆನಲ್ಲೆಲ್ಲ ಕ್ಯೂರ್ ಮಾಡ್ಬಿಡುತ್ತೆ. ಇವಾಗ ಇದನ್ನ ಏನಲ್ಲಿ ತಿನ್ನೋದು? ನೀವು ಅಂದಲ್ಲಿ ತಿನ್ಬೋದು, ಇಲ್ಲ ಕುಡಿಬಹುದು, ಹಾಗೇನೆ ಕುಡಿಬಹುದು. ಸ್ವಲ್ಪ ಕೊತ್ತಂಬರಿನ ಹಾಕೊಂಡ್ರೆ ನಿಮ್ಮ ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ, ನಿಮ್ಮ ಆಯುಷು ಎಲ್ಲ ಇದ್ರೊಳಗಿದೆ. ಓಕೆ, ಆರೋಗ್ಯ, ಆಯುಷು ಎಲ್ಲ ಈ ಮಜ್ಜಿಗೆ ಹುಳಿ ಒಳಗೆ ಬಂದ್ಬಿಟ್ಟಿದೆ, ಮಜ್ಜಿಗೆ ತಿಳಿ ಸಾರೊಳಗೆ ಬಂದ್ಬಿಟ್ಟಿದೆ ಇವತ್ತು. ಓಕೆ, ತುಂಬಾ ಚೆನ್ನಾಗಿ ಮಾಡಿದ್ರು. ಇದು ಮಜ್ಜಿಗೆನ ಒಗ್ಗರಣೆ ಹಾಕೊಂಡು ಯೂಶಲಿ ಎಲ್ಲ ತಿಂತಾರೆ, ಆದರೆ ಮೆಂತ್ಯ ಒಂದು ಹಾಕೊಳ್ಳಲ್ಲ. ಆರೋಗ್ಯದ ಗುಣ ಇರ್ತಕ್ಕಂಥ ಮೆಂತ್ಯ ಹಾಕೊಂಡಾಗ ಅದ್ರ ಕ್ರಿಯೆನೇ ಬೇರೆ ಆಗುತ್ತೆ, ಅದ್ರದ್ದು ಏನದು ವೈದ್ಯಕೀಯ ಗುಣಗಳು ಹೆಚ್ಚುತ್ತೆ ಕೂಡ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಈ ತಿಳಿ ಮಜ್ಜಿಗೆಯ ತಿಳಿ ಸಾರನ್ನ ಮಾಡಿ ಕೊಟ್ಟಿದ್ದಾರೆ ಗುರುಗಳು. ಯಾವ ರೀತಿ ಮಾಡಿದ್ರು ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಮಜ್ಜಿಗೆ ತಿಳಿ ಸಾರು ಮಾಡುವ ವಿಧಾನ: ಒಂದು ಚಿಕ್ಕ ಪ್ಯಾನ್ಗೆ ಮೆಂತ್ಯ ಹಾಕಿ ಹುರಿದು ಕುಟ್ಟಣಿಗೆ ಹಾಕಿ ಕುಟ್ಟಿ ಪುಡಿ ಮಾಡಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಕರಿಬೇವು, ಬ್ಯಾಡಗಿ ಮೆಣಸಿನಕಾಯಿ, ಇಂಗು, ಮಜ್ಜಿಗೆ, ಪುಡಿ ಮಾಡಿಕೊಂಡ ಮೆಂತ್ಯ, ಅರಿಶಿನ, ಉಪ್ಪು ಹಾಕಿ ಕುದಿಸಿದರೆ ಮಜ್ಜಿಗೆ ತಿಳಿ ಸಾರು ಸವಿಯಲು ಸಿದ್ಧ. ಮಜ್ಜಿಗೆ ಸಾರು, ತಿಳಿ ಮಜ್ಜಿಗೆ ಸಾರು, ಬಿಸಿ ಬಿಸಿ ಮಜ್ಜಿಗೆ ಸಾರು. ಚೆನ್ನಾಗಿದೆ. ಈ ತರ ಮಜ್ಜಿಗೆಗೆ ಸ್ವಲ್ಪ ಬಿಳಿಯನ್ನ ಇರಲೇಬೇಕು, ಅದಲ್ಲ ರುಚಿ ನೋಡ್ಲೇಬೇಕು. ನಿಮ್ಗೆ ಆರೋಗ್ಯಕ್ಕೆ ಅದು ಇಷ್ಟಿತ್ತು ಅಂದ್ರೆ ಒಂದಿಷ್ಟು ಅನ್ನ ತಿನ್ಬೋದು. ಹೌದಾ? ಇಷ್ಟಿದ್ರೆ ನೀನ್ ಹೇಳ್ದಂಗೆ ಯಾವಾಗೋ ಒಂದು ಅಕೇಶನ್ ಅಲ್ಲ ಮಾಡ್ಕೋಬೇಕು ಅನ್ನೋಂತ ಸರ್. ಅಷ್ಟೇ, ಯಾವಾಗ ಒಂದ್ಸರಿ ಮಾಡ್ಕೋಬಹುದು, ದಿನ ಎಲ್ಲ ಮಾಡ್ಕೊಂಡು ತಿಂಗ್ಳಿಗೊಂದ್ಸತಿ ಮಾಡ್ಬೋದು. ಶಾರ್ಟೇಜ್ ಆಫ್ ಸಾರ್ ಆದಾಗ ಮನೆ ಜಾಸ್ತಿ ಸಾರ್ ಮಾಡಿರ್ತಾರೆ, ಜನ ಜಾಸ್ತಿ ಬರ್ತಾರೆ, 2-3 ಜನ ಜಾಸ್ತಿ ಆಗುತ್ತೆ, ಸಾರ್ ಚೆಲ್ಲೋಗುತ್ತೆ, ಮಕ್ಳು ಚೆಲ್ ಬಿಡ್ತಾರೆ, ಮನೇಲಿ ಅರ್ಧ ಸಾರ್ ಆಗುತ್ತೆ. ಈ ತರ ಏನೋ ಮಾಡ್ತಿದಂಗೆ ಇದನ್ನ ಮಾಡ್ಕೊಂಡಾಗ ಮ್ಯಾಚ್ ಆಗ್ಬಿಡುತ್ತೆ. ಅವಾಗ ಬೆಳಗ್ಗೆ ಕೇಳ ಇದನ್ನೇ ಕೇಳ್ತಾರೆ ಎಲ್ಲರೂ. ಓಕೆ ಸರ್, ಥ್ಯಾಂಕ್ ಯು ಸರ್, ತುಂಬಾ ಸಖತ್ತಾಗಿ ಮಾಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಗುರುಗಳೇ. ಒಗ್ಗರಣೆ ಡಬ್ಬಿ ತಂಡ ಮೈಸೂರಿಗೆ ಬರ್ತಾ ಇದೆ. ಅಡುಗೆ ಜೊತೆಗೆ ಹಾಡು ಕುಣಿತ ಎಲ್ಲ ಇರುತ್ತೆ. ನೀವು ಬರ್ತೀರಲ್ಲ ಇದೇ ಭಾನುವಾರ ಮಧ್ಯ. ನಮಸ್ಕಾರ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಸ್ಫೂರ್ತಿ ಪೈ ಅಂತ. ಸ್ಫೂರ್ತಿ ಪೈ ಎಲ್ಲಿಂದ ಬರ್ತಾ ಇದ್ದೀರಾ? ಸಹಕಾರ ನಗರದಿಂದ ಬರ್ತಾ ಇದ್ದೀನಿ. ಓಕೆ, ಪೈ ಅವ್ರು ಏನ್ ಮಾಡ್ತಾರೆ? ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ಕಾಗ್ನಿಸೆಂಟ್ ಅಲ್ಲಿ. ಹುಟ್ಟಿ ಬೆಳೆದಿದ್ದಲ್ಲ ಗೋವಾದಲ್ಲಿ. ಓಕೆ, ಹುಟ್ಟಿ ಬೆಳೆದಿದ್ದು ಗೋವಾದಲ್ಲಿ, ಸಾಗರದಿಂದ ಬಂದಿದ್ದೀವಿ ಅಂತ ಇದ್ದೀರಾ. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ? ನಾನು ಇವತ್ತು ಚಿಕನ್ ಕುಬೇರ ರೋಸ್ಟ್ ಅನ್ನು ಮಾಡ್ತಾ ಇದ್ದೀನಿ. ಓಹೋ, ಬರ್ಕೊಟ್ಬಿಟ್ಟಿದ್ದೀರಾ ನಿಮ್ಮ ಮನೇಲಿ ಇದೇ ತರ ಮಾತಾಡ್ಬೇಕು ಅಂತ? ಇಲ್ಲ, ಮನೇಲಿ ಹಿಂಗೆ ಮಾತಾಡೋದ ನೀವು? ಮನೇಲಿ ಹೆಂಗ್ ಮಾತಾಡ್ತೀರಾ ಹಂಗೆ ಮಾತಾಡಿ. ಚಿಕನ್ ಕುಬೇರ ರೋಸ್ಟ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಚಿಕನ್ ಕುಬೇರನ್ ರೋಸ್ಟ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಹಸಿರು ಮೆಣಸಿನಕಾಯಿ, ಅಚ್ಚ ಖಾರದ ಪುಡಿ, ಚಿಕನ್ ತಂದೂರಿ ಮಸಾಲ, ಟೊಮ್ಯಾಟೊ ಸಾಸ್, ಚಿಲ್ಲಿ ಸಾಸ್, ಸೋಯಾ ಸಾಸ್, ಕಾರ್ನ್ಫ್ಲೋರ್, ಮೊಸರು, ನಿಂಬೆ ರಸ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಸ್ಫೂರ್ತಿ, ಮನೇಲಿ ಅಡಿಗೆ ಮಾಡ್ತೀರೇನ್ರಿ ನೀವು? ಹಾ, ಮಾಡ್ತೀನಿ. ಡೌಟ್ ಅಪ್ಪ. ಇಲ್ಲ, ಮಾಡ್ತೀನಿ. ನಮ್ಮ ಮನೇಲಿ ನಮ್ಮ ಮಾವ, ಅತ್ತಿಗೆ, ಬ್ರದರ್ ಇನ್ ಲಾ, ಸಿಸ್ಟರ್ ಇನ್ ಲಾ ಮತ್ತು ನನ್ನ ಹಸ್ಬೆಂಡ್. ಹೌದೇನು? ಮತ್ತೆ ಅಡಿಗೆ ಮಾಡಕ್ಕೆ ನಿಮ್ಮನ್ನ ಬಿಡ್ತಾರಾ ನಿಮ್ಮತ್ತೆ? ಹಾ, ಬಿಡ್ತಾರೆ. ಚಿಕನ್ ಐಟಮ್ಸ್ ಎಲ್ಲ ನಾನೇ ಮಾಡಿದ್ದೆ. ನೋ ಪ್ರಾಬ್ಲಮ್, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಒಂದು ಮಿಕ್ಸಿಂಗ್ ಬೌಲ್ ಕೊಡಿ. ತಗೊಳ್ಳಿ. ಇದು ಚಿಕನ್ ಕುಬೇರ ರೋಸ್ಟ್ ಇದು? ಹೌದು. ಯಾವ ಊರಿಂದ ಅಮ್ಮ ಸ್ಪೆಷಲ್ ಇದು ಸ್ಫೂರ್ತಿ? ಇದು ಭಟ್ಕಳ ಸೈಡ್ ಮಾಡ್ತಾರೆ ಜಾಸ್ತಿ. ಓಕೆ ಓಕೆ ಓಕೆ. ಇದು ಚಿಕನ್. ಚಿಕನ್ ಎಷ್ಟಿದೆ? 250 ಗ್ರಾಮ್ಸ್ ಇರಬಹುದು ಇದು. ಅಷ್ಟೇ ಅಂತೀರಾ? ಓಕೆ, ಸಾಕು ಬಿಡಿ. 2 ಸ್ಪೂನ್ ಮೊಸರು ಹಾಕ್ತಾ ಇದ್ದೀನಿ. ಹಾಕೊಳ್ಳಿ. ಆಮೇಲೆ ಸ್ವಲ್ಪ ಲಿಂಬೆ ರಸ.
ಓಕೆ. ಆಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್. ಓಕೆ. ಮತ್ತೆ ಇದು ಎವರೆಸ್ಟ್ ಚಿಕನ್ ತಂದೂರಿ ಮಸಾಲ. ತಂದೂರಿ ಮಸಾಲ ಹಾಕ್ತಾ ಇದ್ದೀರಾ? ಹಾಕೊಳ್ಳಿ. ಯಾವಾಗ ಮದುವೆ ಆಗಿದೆ ನಿಮ್ದು? 1 ವರ್ಷ ಆಯ್ತು. 1 ವರ್ಷ ಆಗೋಯ್ತು ಅವಾಗಲೇ? ಮನೆ ಆದಂಗೆ ಇದೆಯಲ್ಲ. ಎಲ್ಲಿ ಮದುವೆ ಆಗಿದ್ದು? ಶಿರಾಲಿಯಲ್ಲಿ. ಶಿರಾಲಿ ಅಂದ್ರೆ ಮುರುಡೇಶ್ವರ ಹತ್ರ ಇದೆ. ಓಕೆ 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 ಓಕೆ. ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಇದು ಯಾವ ಊರಿನ ಸ್ಪೆಷಲ್? ನಿಮ್ಮೂರಿನ ಸ್ಪೆಷಲಾ? ಅಂದ್ರೆ ಶಿರಾಲಿ ಅಂದ್ರೆ ಭಟ್ಕಳ್ ಮತ್ತೆ ಮುರುಡೇಶ್ವರ ಮಧ್ಯದಲ್ಲೇ ಇದೆ. ಹೌದು. ಅದಕ್ಕೆ ಇದೆಲ್ಲ ಭಟ್ಕಳ್ ಸೈಡ್ ರೆಸ್ಟೋರೆಂಟಿಗೆಲ್ಲ ಹೋಗಿದ್ರೆ ಇದೆಲ್ಲ ಕೊಡ್ತಾರೆ ಅವರು. ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಡ್ತೀನಿ. ಮಾಡಿ 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 ಮಾಡಿ. ಇದು 20 ನಿಮಿಷ ಮ್ಯಾರಿನೇಷನ್ ಮಾಡಬೇಕು. ಅದಕ್ಕೆ ಇದು ಸೈಡಲ್ಲಿ ಇಟ್ಕೊಂಡು ಆ ಕಡೆಗೆ. ಹೀಗೆ ಒಂದು ಪ್ಯಾನ್ ಕೊಡಿ ನನಗೆ. ಏನಕ್ಕೆ? ಇದು ಫ್ರೈ ಮಾಡ್ಕೊಳ್ಬೇಕು ಆಯಿಲ್ ಅಲ್ಲೇ. ಅಲ್ಲೇ ಫ್ರೈ ಮಾಡ್ಬಿಟ್ಟು ಅಲ್ಲೇ ಮಾಡಬಹುದಲ್ಲ? ಓಕೆ. ಇದು ಡ್ರೈಯಾ ಫ್ರೈಯಾ ಗ್ರೇವಿನಾ? ಡ್ರೈ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಚಿಕನ್ ಕುಬೇರಾ ರೋಸ್ಟ್. ಎಣ್ಣೆನ್ ಕಾಯಿ ಅವಶ್ಯಕತೆ ಏನಿಲ್ಲ ಅಲ್ಲ, ಹಂಗೆ ಹಾಕೋಬಹುದು. ಸ್ವಲ್ಪ ಮೀಡಿಯಂ ಮಾಡಿ. ನಿಧಾನ ಮಾಡ್ಬೇಕಾ? ಇದು ಮುಚ್ಚಲಿಕ್ಕೆ ಕೊಡ್ತೀನಿ. ಕರೆಕ್ಟು. ಇವಾಗೇನು ರುಬ್ಕೊಳ್ಳೋದಲ್ಲ ಏನಿಲ್ಲ ಇದಕ್ಕೆ? ಇಲ್ಲ. ಒನ್ಲಿ ಕುಕ್ಕಾದ್ರೆ ಸಾಕಲ್ಲ? ಕುಕ್ಕಾದ್ರೆ ಎಲ್ಲ ಪೌಡರ್ಗಳು ಹಾಕ್ರೆ ಮುಗಿದೋಗುತ್ತಾ? ಓಹೋ. ಎಣ್ಣೆಲಿ ಚೆನ್ನಾಗಿ ಕಬಾಬ್ ತರ ಬೇಯ್ತಾ ಇದೆಯಲ್ರಿ ಇದು ರೀ ಸ್ಫೂರ್ತಿ. ಈಗ ಏನ್ ಮಾಡ್ಬೇಕು ನೆಕ್ಸ್ಟ್ ಪ್ರೊಸೀಜರು? ಫ್ರೈ ಆದ್ಮೇಲೆ ಪ್ಲೇಟ್ ಅಲ್ಲಿ ತೆಗ್ದು ಇದ್ರ ಒಳಗೇನೆ ಆನಿಯನ್ ಮತ್ತೆ ಎಲ್ಲ ಫ್ರೈ ಮಾಡ್ಕೊಳ್ಬೇಕು. ತೆಗೆದ್ಬೋಣವಾ? 5 ನಿಮಿಷ ಇರ್ಲಿ, ಅಂದ್ರೆ ಚಿಕನ್ ಬೇಯಬೇಕು. ಬೆಂದಿದೆ? ಸ್ವಲ್ಪ ಬೇಯಲಿ. ಇನ್ನು ಸ್ವಲ್ಪ ಬೇಯಬೇಕಲ್ಲ? ಹೌದು. ಬೆಂದೋಗಿದೆಯಾ? ಹೌದು. ಓಕೆ. ಇದು ಗ್ಯಾಸ್ ಸ್ವಲ್ಪ ಸಣ್ಣ ಮಾಡಿ. ಚೆನ್ನಾಗಿ ಮಾಡಿದ್ದೀನಿ ಬಿಡಿ. ಅದನ್ನ ಇದ್ರೊಳಗೆ ತೆಗೆದು ಎಲ್ಲ ಪ್ಲೇಟ್ಗೆ ಹಾಕೊಂಡ್ಬಿಡಿ ನೀವು. ಅಂದ್ರೆ ಫಸ್ಟು ನಾವು ಫ್ರೈ ಮಾಡ್ಕೊಂಡಿದೀವಿ, ಎಣ್ಣೆ ಅದ್ರೊಳಗೆ ಬಿಡ್ತಾ ಇದೀವಿ, ಚಿಕನ್ ಮಾತ್ರ ತಗೊಳ್ತಾ ಇದೀವಿ ಅಲ್ವಾ? ಹೌದು. ಚೆನ್ನಾಗಿ ಇದ್ರೊಳಗೆ ನೆನ್ಸಿ ಬೇರೆ ಇಟ್ಕೊಂಡಿದೀವಿ 20 ನಿಮಿಷ. ಹೌದು. ಹೀಗೆ ಮೊದಲೇ ಹಸಿಮೆಣಸು. ಓಕೆ. ನೀವು ಓದಿದ್ಯಲ್ಲ ಎಲ್ಲಿ? ಗೋವಾದಲ್ಲಿ. ಗೋವಾದಲ್ಲಿ ಹೋದ್ರ? ಗೋವನ್ ಭಾಷೆ ಎಲ್ಲ ಬರುತ್ತಾ? ಹೌದು. ಮಾತಾಡ್ತೀರಾ? ಇದು ಏನು ಚೆನ್ನಾಗಿಲ್ಲ ಅಂತ ಹೇಳಿ ಕೈ ಬರ್ನ ಬೈತಾರೆ. ಇದು ಫ್ರೈ ಆದ್ಮೇಲೆ ಓಕೆ. ಬೆಳ್ಳುಳ್ಳಿ ಫಸ್ಟ್ ಮೆಣಸಿನ್ಕಾಯಿ ಹಾಕಿದ್ದಾರೆ, ಸಣ್ಣದಾಗಿ ಹೆಚ್ಕೊಂಡಿರುವಂತ ಮೆಣಸಿನ್ಕಾಯಿ ನಂತರ ಅದಕ್ಕೆ ಬೆಳ್ಳುಳ್ಳಿ ಹಾಕಿದ್ದಾರೆ. ಬೆಳ್ಳುಳ್ಳಿ ಈರುಳ್ಳಿ ಫ್ರೈ ಆಗಬೇಕು. ಆದ್ಮೇಲೆ ಟೊಮೆಟೊ. ಓಕೆ. ಗೋವಾ ಚೆನ್ನಾಗಿದೆಯಾ ಬೆಂಗಳೂರು ಚೆನ್ನಾಗಿದೆಯಾ? ಗೋವಾ. ಇಲ್ಲಿ ತುಂಬಾ ಜಾಸ್ತಿ ಟ್ರಾಫಿಕ್ ಇದೆ. ಟ್ರಾಫಿಕ್ ಇದೆಯಾ? ಸಮುದ್ರ ಇದೆಯಾ ಇಲ್ಲಿ? ಅದಕ್ಕೆ ಟ್ರಾಫಿಕ್ ಇದೆ. ಸಮುದ್ರ ಇದೆ, ಇಲ್ಲೂ ಟ್ರಾಫಿಕ್ ಇರ್ತಾರಲಿಲ್ಲ. ಗೋವಾದಲ್ಲಿ ಅಂದ್ರೆ ಜಾಸ್ತಿ ಟ್ರಾಫಿಕ್ ಇಲ್ಲ, ಕೆಲಸನೂ ಇಲ್ಲ. ಅಲ್ಲಿ ಟ್ರಾಫಿಕ್ ಇಲ್ಲ, ಕೆಲಸನೂ ಇಲ್ಲ, ಬರೀ ಬೀಚ್ ಇಲ್ಲ. ಕೆಲಸ ಇದೆ, ಇಲ್ಲಿ ಕೆಲಸ ಇದೆ, ಬೀಚ್ ಇಲ್ಲ ಅಷ್ಟೇನೇನೆ. ಇವಾಗ ನಿಮ್ಮ ಯಜಮಾನಿಗೆ ಟ್ರಾನ್ಸ್ಫರ್ ಕೊಡ್ತೀವಿ ಗೋವಾಗೆ ಅಂದ್ರೆ ಫಸ್ಟ್ ರೈಟಾ? ಹೌದು. ಅಲ್ಲಿ ಸಾಫ್ಟ್ವೇರ್ ಕಂಪ್ನಿಗಳೇ ಇಲ್ಲ. ಇರ್ಲಿ ಪರವಾಗಿಲ್ಲ. ಅಂತೂ ಗೋವಾ ಕಂಡ್ರೆ ಅಷ್ಟೊಂದು ಇಷ್ಟ ನಿಮ್ಗೆ? ಎಲ್ಲಿಗೆ ಹೋಗ್ತಾರೆ ಗೋಲ್ ಫ್ರೀ ಆದಾಗ? ಎಲ್ಲೂ ಹೋಗ್ಲಿಲ್ಲ ನಾನು. ಇಲ್ಲಿ ಬಂದು 4 ಮಂತ್ಸ್ ಆಗಿದೆ. ಅಂದ್ರೆ ನಾವು US ಅಲ್ಲಿ ಇದ್ದೇವೆ ಈಗ 4 ಮಂತ್ಸ್. ಒಂದೂರ ಹೆಸರು ಹೇಳ್ರಿ. ಸಾಗರ ಅಂದ್ರೆ, ಮುರುಡೇಶ್ವರ, ಶಿರಾಲಿ ಅಂದ್ರೆ, ಗೋವಾ ಅಂದ್ರೆ, ಯಾವ ಕಡೆ ಇದ್ದೀರಿ ನೀವು? US ಗೆ ಯಾಕೆ ಹೋಗಿದ್ರಿ? ಒಂದು ಆನ್ ಸೈಟ್ ಪ್ರಾಜೆಕ್ಟ್ ಅಲ್ಲೇ ಇತ್ತು, ಅದಕ್ಕೆ ಅಲ್ಲಿ ಹೋಗಿದ್ದೀವಿ ನಾವು. ಓ, US ಚೆನ್ನಾಗಿದೆ ಬೆಂಗಳೂರು ಚೆನ್ನಾಗಿದ್ಯಾ? US ಜಾಸ್ತಿ ಆಯ್ತ್ರಿ ಇದ್ರಿ. ಒಗ್ಗರಣೆ ಡಬ್ಬಿ ತಂಡ ಮೈಸೂರಿಗೆ ಬರ್ತಾ ಇದೆ. ಈಗ ಟೊಮೆಟೊ ಹಾಕ್ತಾ ಇದ್ದೀನಿ. ತುಂಬಾ ಮೆತ್ತಗಾಗಬೇಕಾ ಇದು? ಹೌದು. ಸ್ವಲ್ಪ ಫ್ರೈ ಆದ್ಮೇಲೆ ಓಕೆ. ಪೌಡರ್ಗಳೆಲ್ಲ ಹಾಕೊಳ್ತೀರಾ?
ಅಲ್ಲಿ US ನಲ್ಲಿ ಏನ್ ಮಾಡ್ತಿದ್ರಿ? ಈ ತರದೆಲ್ಲ ಸಿಗ್ತಾ ಇತ್ತಾ ನಿಮ್ಗೆ ಮಾಡಕ್ಕೆ? ಹಾ, ಅಲ್ಲಿ ಎಲ್ಲ ಇಂಡಿಯನ್ ಪ್ರಾಡಕ್ಟ್ಸ್ ಸಿಗತ್ತೆ. ಸಿಗುತ್ತಾ? ಹೌದು. ಅಲ್ಲಿ ಹೋಗಿ ಜಾಸ್ತಿ ಕುಕಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಏನಕ್ಕೆ ಹೇಳಿ? ಅಂದ್ರೆ ಸಿಗ್ತಾ ಇರಲಿಲ್ಲ, ಅದಕ್ಕೆ ಅಲ್ಲ, ಅಂದ್ರೆ ನಾನು ಗೋವಾದಲ್ಲಿ ಇದ್ದಾಗ ನನ್ನ ಮಮ್ಮಿ ಮಾಡ್ತಿದ್ರು. ಓಕೆ. ಕಡೆಗೆ US ಅಲ್ಲಿ ನಾನೇ ಮಾಡ್ಬೇಕಾಯ್ತು, ಅದಕ್ಕೆ ನಾನು ಮಾಡ್ಲಿಕ್ಕೆ ಶುರು. ಒಳ್ಳೆ ಕೆಲಸ. ಹೀಗೆ ಫ್ರೈ ಆಗಿದೆ. ಹೀಗೆ ಸಾಸ್ ಹಾಕೋಣ. ಹಾಕಿ. ಇದು ಒಂದು 2 ಸ್ಪೂನು ಟೊಮೆಟೊ ಸಾಸ್. ಟೊಮೆಟೊ ಸಾಸು. ಟೊಮೆಟೊನು ಹಾಕಿ ಸಾಸು ಹಾಕ್ತಾ ಇದ್ದೀರಾ ಯಾಕೆ? ಅದು ಟೊಮೆಟೊ ಹಾಕಿದಿರಲ್ಲ ನೀವು. ಟೊಮೆಟೊ ಫ್ಲೇವರ್ ಕೊಡುತ್ತೆ, ಪ್ಲಸ್ ಸಾಸ್ ಸ್ವಲ್ಪ ಸ್ವೀಟ್ನೆಸ್ ಇದೆ. ಟೊಮೆಟೊ ಸಾಸ್ ಸ್ವಲ್ಪ ಸ್ವೀಟ್ ಇರುತ್ತೆ ತಾನೆ. ಸ್ವೀಟ್ ಬೇಕಾ ಇದಕ್ಕೆ? ಸ್ವಲ್ಪ ಮಾಡಿ 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 ಮಾಡಿ. ಹೀಗೆ 2 ಸ್ಪೂನ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ, ಗ್ರೀನ್ ಚಿಲ್ಲಿ ಸಾಸ್ ಇದು. ಓಕೆ. ಮತ್ತೆ 1 ಸ್ಪೂನ್ ಸೋಯಾ ಸಾಸ್. ಓಕೆ. ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್. ಹಾಕಿ. ಮ್ಯಾರಿನೇಷನ್ಗೂ ಸ್ವಲ್ಪ ಹಾಕಿದ್ದೀನಿ. ಹಾಕಿದ್ದೀರಾ? ಇದಕ್ಕೆ ಸ್ವಲ್ಪ ಸಾಲ್ಟ್, ಅಂದ್ರೆ ಮ್ಯಾರಿನೇಷನ್ಗೂ ಇದೆ ಸಾಲ್ಟ್, ಇದಕ್ಕೆ ಸ್ವಲ್ಪ ಸಾಲ್ಟ್. ಫ್ಲೇಮ್ ಸ್ವಲ್ಪ ಸಣ್ಣ ಮಾಡಿ. ಇದು ಸ್ವಲ್ಪ ಫ್ರೈ ಆಗಲಿ. ಕಾರ್ನ್ ಫ್ಲವರ್ ಮತ್ತೆ ನೀರ್ ಹಾಕಿ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ತೀನಿ. ಯಾಕೋ? ಇದು ಚಿಕನ್ ಪೀಸ್ ಹಾಕಿದ ನಂತರ ಅದು ಥಿಕ್ನೆಸ್ ಬರುತ್ತೆ, ಗಟ್ಟಿಯಾಗಿ. ಗಟ್ಟಿಯಾಗಿ. ಯಾರಿಗಿಷ್ಟ ನೀವು ಮಾಡೋ ಅಡುಗೆ ನಿಮ್ಮಲ್ಲಿ? ನನ್ನ ಹಸ್ಬೆಂಡಿಗೆ. ನೋ ಚಾಯ್ಸ್. ಸ್ವಲ್ಪ ಆಯಿಲಿ ಆಗುತ್ತೆ ಇದು. ಹೌದಾ? ಇಷ್ಟು ಆಯಿಲ್ ಇರ್ಬೇಕಲ್ಲ? ಹೌದು. ಎಷ್ಟು ನಿಮಿಷ ಕುಕ್ ಆಗ್ಬೇಕು ಇವಾಗ ಇದ್ರೊಳಗಡೆ ಇದು? ಒಂದು 5 ಮಿನಿಟ್ಸ್. 5 ಮಿನಿಟ್ಸ್ ಮುಚ್ಕೊಂಡು. ಹೌದು. ಇನ್ನೇನಾದ್ರು ಹಾಕ್ಬೇಕಾ ಇದಕ್ಕೆ? ಎಲ್ಲ ಇದು ಕಾರ್ನ್ ಹಾಕ್ಬೇಕು. ಓಕೆ ಓಕೆ ಓಕೆ, ಹಾಕ್ಬಿಟ್ಟೆ ಬೇಯಿಸೋಣ. ಆಗಿದೆ ಕಾರ್ನ್ ಹಾಕೋದ್ರಿಂದ ಸ್ವಲ್ಪ ಎಲ್ಲ ಗಟ್ಟಿಯಾಗಿ. ಸ್ವಲ್ಪ ಫ್ಲೇಮ್ ಲೋ ಮಾಡಿ. ಗಟ್ಟಿಯಾಗೋಯ್ತಲ್ಲ? ಹೌದು. ಎಲ್ಲ ಗಟ್ಟಿಯಾಗೋಯ್ತಲ್ಲ ಅದು ಹಾಕಿದ ತಕ್ಷಣ? ಹೌದು. ಓಕೆ, ಚಿಕನ್ ಕುಬೇರ ರೋಸ್ಟ್ ಅನ್ನ ಮಾಡಿ ಕೊಟ್ಟಿದ್ದಾರೆ, ಕೊಡ್ತಾ ಇದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ. ಈಗ ಸ್ವಲ್ಪ ಲಿಡ್ ಹಾಕಿ 5 ಮಿನಿಟ್ಸ್ ಬಿಟ್ಬಿಡು. ಇದು ಗ್ಯಾಸ್ ಆಫ್ ಮಾಡುವ. ಆಫ್ ಮಾಡೋಣ ಅದನ್ನ. ಇದು ಸ್ಮಾಲ್ ಫ್ಲೇಮ್ ಅಲ್ಲಿ. ಆಯ್ತು, ಫ್ಲೇಮಲ್ಲಿ ಇದೆ. ಅದೇನ್ ಮಾಡ್ತೀರಾ ಮಾಡಿ. ಓಕೆ. ಬಾಳೆ ಎಲೆನಲ್ಲಿ ಅದನ್ನ ಇಟ್ಕೊಂಡು ರೋಸ್ಟ್ ಮಾಡಬೇಕು. ಓಹೋ, ಅದಕ್ಕೇನು ಪಿನಿಗೆ ನುಡಿತೀರಾ? ಇಲ್ಲ, ಹಿಂಗೆ ಬರುತ್ತೆ. ಹಿಂಗೆ ಮಾಡಿ ಹಿಂಗೆ ಇಟ್ಟು ಬಿಡಬೇಕು. ಓಕೆ. 1 ಮಿನಿಟ್ ಇಟ್ಟಿದ್ರೆ ಸಾಕು. ಡ್ರೈ ಆಗುತ್ತಾ? ಹಾ, ಡ್ರೈ ಆಗುತ್ತೆ. ಹಿಂಗೆ ಫ್ಲೇವರ್ ಬರ್ಲಿಕ್ಕೆ ಅದು ಅಷ್ಟೇ. ಬನಾನಾ ಲೀಫ್ ಫ್ಲೇವರ್ ಬರಕ? ಹೌದು. ಇದು 1 ಮಿನಿಟ್ ಡ್ರೈ ಆಗಬೇಕು. ಡ್ರೈ ರೋಸ್ಟ್ ಆಗಲಿ, ಆಮೇಲೆ ಅದು ತೆಗೆದು ಪ್ಲೇಟ್ ಅಲ್ಲಿ ಸರ್ವ್ ಮಾಡಿದ್ರೆ ಅಷ್ಟೇನಾ? ಅಂದ್ರೆ ಇದೇನು ತಿರ್ಗಿಸೋದೆಲ್ಲ ಏನು ಬೇಡ, ಸುಮ್ಮನೆ ಡ್ರೈ ಆದ್ರೆ ಸಾಕು. ಸುಮ್ಮನೆ ಫ್ಲೇವರ್ ಬಂದಿದ್ರೆ ಅಷ್ಟೇ ಸಾಕು. ಅಂತೂ ಕುಬೇರ ರೋಸ್ಟ್ ಏನೇನು ಬೇಕೋ ಎಲ್ಲ ಮಾಡಿದ್ದೀರಾ? ಹೌದು. ಓಕೆ, ರೆಡಿ ಆಗಿದೆ. ಓ, ಬೈತದೆ. ಹೌದು, ಸ್ವಲ್ಪ ನಾಯ್ಸ್ ಮಾಡುತ್ತೆ. ಹೌದಾ? ಬಟ್ ಎಣ್ಣೆ ಎಲ್ಲ ಸ್ವಲ್ಪ ಈಚೆ ಬರ್ಬೋದಲ್ಲ? ಎಣ್ಣೆ ಎಲ್ಲ ಈಚೆ ಬರುತ್ತೆ. ಅಂದ್ರೆ ಇದು ಬನಾನಾ ಲೀಫ್ ಇದೆ ತಾನೆ, ಅದು ಸ್ಪ್ರೆಡ್ ಆಗುತ್ತೆ, ಅದಕ್ಕೆ ಎಣ್ಣೆ ಬರ್ತಾ ಇದೆ. ತೆಗೆಣವಾ? ಹಾ, ಆಯ್ತು. ಗ್ಯಾಸ್ ಆಫ್ ಮಾಡಿ. ಓಕೆ. ಇದು ಈಗ ಗಾರ್ನಿಶ್ ಮಾಡಿದ್ರೆ ಚಿಕನ್ ಕುಬೇರ ರೋಸ್ಟ್
ರೆಡಿ ಇದೆ. ಓಕೆ, ಬೇಜಾನ್ ಕೆಲಸ ಇದು ಕುಬೇರ ರೋಸ್ಟ್ಗೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಮಾಡಿ ಅದನ್ನ ತಿರ್ಗಾ ತೆಗೆದು ತಿರ್ಗಾ ಅದನ್ನ ಬಾಳೆ ಎಲೆ ಮೇಲೆ ಹಾಕಿ ತಿರ್ಗಾ ಅದನ್ನ ನಮ್ಮ ಕೈಲಿ ಕೊಟ್ಟಿದ್ದಾರೆ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಇಷ್ಟೊಂದು ಚೆನ್ನಾಗಿ ಮಾಡಿರೋದನ್ನ ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಚಿಕನ್ ಕುಬೇರನ್ ರೋಸ್ಟ್ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ಮೊಸರು, ನಿಂಬೆ ರಸ, ಅಚ್ಚಖಾರದ ಪುಡಿ, ಚಿಕನ್ ತಂದೂರಿ ಮಸಾಲ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ನೆನೆಯಲು ಬಿಡಿ. ಬಾಣಲಿಗೆ ಎಣ್ಣೆ, ನೆನೆಸಿದ ಚಿಕನ್ ಹಾಕಿ ಹುರಿದು ಮುಚ್ಚಳ ಮುಚ್ಚಿ ಬೇಯಿಸಿ ತೆಗೆದಿಟ್ಟುಕೊಳ್ಳಿ. ಬಾಣಲಿಗೆ ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಹುರಿದು ಟೊಮ್ಯಾಟೊ, ಕರಿಬೇವು, ಟೊಮೆಟೊ ಸಾಸ್, ಚಿಲ್ಲಿ ಸಾಸ್, ಸೋಯಾ ಸಾಸ್, ಅಚ್ಚಖಾರದ ಪುಡಿ, ಉಪ್ಪು ಹಾಕಿ ಫ್ರೈ ಮಾಡಿ ಹುರಿದಿಟ್ಟುಕೊಂಡ ಚಿಕನ್, ನೀರು ಹಾಕಿ ಕಲಸಿದ ಕಾರ್ನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡಿ ಬೇಯಿಸಿ. ನಂತರ ಬೆಂದ ಚಿಕನ್ ಅನ್ನು ಬಾಳೆ ಎಲೆಯಲ್ಲಿ ಹಾಕಿ ಮಡಿಸಿ ತವಾದ ಮೇಲೆ ಇಟ್ಟು ಬೇಯಿಸಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಚಿಕನ್ ಕುಬೇರನ್ ರೋಸ್ಟ್ ಸವಿಯಲು ಸಿದ್ಧ. ಬಾಳೆ ಎಲೆ ಮೇಲೆ ಹಾಕಿ ಕುಬೇರ ಚಿಕನ್ ನಮ್ಮ ಕೈಲಿ ಕೊಟ್ಟಿದ್ದೀರಾ. ಹೌದು. ಏನ್ ಮಾಡೋಣ ಈಗ? ನೀವು ಟೇಸ್ಟ್ ಮಾಡಿ. ಮಾಡ್ಬೋದಾ? ಹೌದು. ಚೆನ್ನಾಗಿರುತ್ತೆ, ಗ್ಯಾರಂಟಿ ಅಲ್ಲ? ಹೌದು. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಅದ್ಭುತ ಇದೆ. ನಾನು ಅನ್ಕೊಂಡಿದ್ದ ಚೆನ್ನಾಗಿದೆ. ಗುಡ್. ಯೂಶಲಿ ಚಿಕನ್ ಬೆಂದಿರಲ್ಲ ಅನ್ಕೊಂಡಿದ್ದೆ, ಚಿಕನ್ ಬೆಂದಿದೆ. ಸ್ಪೈಸಿ ಇರಲ್ಲ ಅನ್ಕೊಂಡಿದ್ದೆ, ಸ್ಪೈಸಿ ಇದೆ. ತುಂಬಾ ಸಖತ್ತಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ಅಂತೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಒಂದು ಚಿಕನ್ ಮಾಡಿ ನಮಗೆ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಸುಚಿತ್ರಾ ಅವ್ರು ಬಂದಿದ್ದಾರೆ. ಅದ್ಭುತವಾಗಿರುವಂತಹ ದೋಸೆ ಮಾಡ್ತಾ ಇದ್ದಾರೆ. ನಿನ್ನೆ ಎಲ್ಲ ಮೊನ್ನೆ ಅದ್ಭುತವಾಗಿರೋದೊಂದು ಈ ಪನ್ನೀರ್ ದೋಸೆ ಮಾಡಿದ್ರು. ಏನ್ ಸಖತ್ತಾಗಿತ್ತು ಅಂತ ಹೇಳಿದ್ರೆ ಇರ್ಲಿ ಬಿಡಿ, ಇವತ್ತು ಬರ್ತಾರೆ, ಇವತ್ತು ಒಳ್ಳೆ ದೋಸೆನ ಮಾಡಿ ತೋರಿಸ್ತಾರೆ. ಸತತವಾಗಿ 8 ದಿನಗಳ ಕಾಲ ಅದ್ಭುತವಾಗಿರುವಂತಹ ವೈವಿಧ್ಯಮಯ ದೋಸೆಗಳನ್ನ ತೋರಿಸ್ತಾ ಇದ್ದಾರೆ ಸುಚಿತ್ರಾ ಅವರು. ಸುಚಿತ್ರಾ ಬನ್ನಿ ಮೇಡಮ್. ನಮಸ್ಕಾರ. ಓಕೆ, ಏನ್ ದೋಸೆ ಮಾಡ್ತಾ ಇದ್ದೀರಾ ಇವತ್ತು? ಟೊಮ್ಯಾಟೊ ದೋಸೆ. ಓಹೋ ಹೋ ಟೊಮೆಟೊ ದೋಸೆ. ಓಕೆ, ಟೊಮೆಟೊ ದೋಸೆ ಮಾಡಕ್ಕೆ ಏನೇನು ತಂದಿದ್ದೀರಾ? ಟೊಮ್ಯಾಟೊ ದೋಸೆ ಬೇಕಾಗುವ ಸಾಮಗ್ರಿಗಳು: ದೋಸೆ ಹಿಟ್ಟು, ಟೊಮ್ಯಾಟೊ, ಹಸಿರು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಜೀರಿಗೆ, ಈರುಳ್ಳಿ, ಇಂಗು, ಅರಿಶಿನ, ಕರಿಬೇವು, ಉಪ್ಪು, ಎಣ್ಣೆ. ಓಕೆ, ದೋಸೆ ಬ್ಯಾಟರ್ ಹೆಂಗ್ ಮಾಡ್ಕೊಂಡ್ರಿ ಫಸ್ಟ್ ಹೇಳ್ಬಿಡಿ, ಬರ್ಕೊಂಡ್ಬಿಡ್ತೀವಿ ನಾವು. ಈ ದೋಸೆಗೆ ಇಡ್ಲಿ ಬ್ಯಾಟರ್ ಅಥವಾ ದೋಸೆ ಬ್ಯಾಟರ್ ಯಾವ್ದಾದ್ರೂ ಆಗುತ್ತೆ. ಹೌದಾ? ಯಾವ ಬ್ಯಾಟರ್ ಇದ್ರೂ ಈ ಮಿಕ್ಸ್ಚರ್ ನ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬಹುದು. ನಮಗೆ ದೋಸೆ ಬ್ಯಾಟರ್ ಹೇಳಿ. ಇಲ್ಲಿ 1 ಕಪ್ ಇಡ್ಲಿ ರೈಸ್, 1 ಕಪ್ ದೋಸೆ ರೈಸ್ ತಗೊಂಡಿದ್ದೀನಿ. ಅಕ್ಕಿಗೆ ಮಾಡೋ ಅಂದ್ರೆ ದೋಸೆ ಮಾಡುವಂತ ಅಕ್ಕಿ, ಇಡ್ಲಿ ಮಾಡುವಂತ ಅಕ್ಕಿ ಎರಡು 1 ಕಪ್ ಹಾಕಿದೀರಾ? ಸ್ವಲ್ಪ ಉದ್ದಿನ ಬೇಳೆ. ಆಯ್ತು. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ದೋಸೆ ಬ್ಯಾಟರ್ ಇಡ್ಲಿ ಬ್ಯಾಟರ್ ಇದ್ರೂ ಸಹ ಇದು ಆಗುತ್ತೆ, ಯೂಸ್ಫುಲ್ ಆಗುತ್ತೆ. ನಾನು ಸ್ಟಫಿಂಗ್ ಇದು ಏನ್ ತೋರಿಸ್ತೀನಿ ಒಳಗಡೆ ಮಿಕ್ಸ್ ಮಾಡೋಂಥದ್ದು. ಇಡ್ಲಿ ದೋಸೆನಲ್ಲಿ ದೋಸೆ ಮಾಡ್ಕೋಬಹುದು, ದೋಸೆಲಿ ಇಡ್ಲಿ ಮಾಡಕ್ಕಾಗತ್ತಾ? ಮಾಡಕ್ಕಾಗಲ್ಲ, ಯಾಕಂದ್ರೆ ಅದಕ್ಕೆ ಹೇಳ್ತಾ ಇರೋದು ನಾನು. ಅಂದ್ರೆ ನಾವಿಲ್ಲಿ ಏನ್ ಮಾಡಿದೀವಿ ಅಂದ್ರೆ ಇಡ್ಲಿ ಅಕ್ಕಿ 1 ಕಪ್, ದೋಸೆ ಅಕ್ಕಿ 1 ಕಪ್, ಜೊತೆಗೆ ಅರ್ಧ ಕಪ್ ಅಷ್ಟು ಉದ್ದಿನ ಬೇಳೆ ಇಷ್ಟ ಹಾಕೊಂಡ್ರೆ ಸಾಕು. ಬ್ಯಾಟರ್ ರೆಡಿ ಆಗುತ್ತೆ. ಅಂದ್ರೆ ಇವತ್ತು ಬೆಳಗ್ಗೆ ನೆನೆಸಿ ಸಾಯಂಕಾಲ ರುಬ್ಬಿ ನಾಳೆ ಬೆಳಗ್ಗೆ ಮಾಡ್ಕೋಬೇಕು. ಹೌದು. ಅಂದ್ರೆ ಇದು ರೆಡಿ ಇದ್ರೆ, ಇದು ಬ್ಯಾಟರ್ ರೆಡಿ ಇದ್ರೆ ಇದಷ್ಟು ತಯಾರು ಮಾಡ್ಕೊ. ಅದ್ ಬೇಡ, ನಾನು ಹೇಳ್ತಿರೋದು ಫಸ್ಟ್ ಬ್ಯಾಟರ್ ಸಂಪ್ಳ ರೆಡಿ ಆಗಬೇಕು. ಯಾಕಂದ್ರೆ ಸಂಪ್ಳದ ಒಂದು ಸೀಕ್ರೆಟ್ ಹೇಳ್ತೀನಿ ಕೇಳ್ಕೊಳ್ಳಿ. ಒಂದ್ಸರಿ ಒಂದು ಅಷ್ಟು ರುಬ್ಬಿಸ್ಕೊಂಬಿಡಿ. ದಿನ ಎಷ್ಟು ಬೇಕೋ ತಗೊಳ್ಳಿ, ಅಷ್ಟಕ್ಕೆ ಮಾತ್ರ ಉಪ್ಪು ಹಾಕೊಂಡು ದೋಸೆ ಮಾಡಿ ತಿರ್ಗಾ ಅದನ್ನ ಎತ್ತಿಟ್ಬಿಡಿ. ಸರಿ ಸುಮಾರಿಗೆ 7 ರಿಂದ 8 ದಿನ ಆರಾಮಾಗಿ ಉಪಯೋಗಿಸ್ಕೋಬಹುದು. ನೀವು ಎಲ್ಲದಕ್ಕೂ ಉಪ್ಪು ಹಾಕಿ ಒಳಗಿಟ್ರೆ ಹುಳಿ ಬಂದ್ಬಿಡುತ್ತೆ, ಉಪಯೋಗಿಸ್ಕೊಳಕ್ಕಾಗಲ್ಲ. ಆದ್ರಿಂದ ಯೂಶಲಿ ತುಂಬಾ ಜನಕ್ಕೆ ಸಾಯಂಕಾಲ ಹೊತ್ತು ರಾತ್ರಿ ಊಟಕ್ಕೆ ದೋಸೆ ತಿನ್ನುವಂಥದ್ದು ಅಭ್ಯಾಸ ತುಂಬಾ ಜನದ ಮನೇಲಿದೆ. ದೋಸೆ ಇದ್ರೆ ಸಾಕು ರಾತ್ರಿ ಅಂದ್ಕೊಳ್ತಾರೆ. ತಮಿಳ್ನಾಡಲ್ಲಂತೂ ತುಂಬಾ ಜನ ದೋಸೆ ಇರಬೇಕು, ಇಲ್ಲ ಪರಾಟ ಇರಬೇಕು, ಎರಡೇ ತಿನ್ನೋದವರು. ನಮ್ಮಲ್ಲಿ ಸ್ವಲ್ಪ ಕಡಿಮೆ ಅದು. ಆದ್ರೂ ಸಹ ಸಾಕಷ್ಟು ಜನ ಮನೇಲಿ ದೋಸೆ ತಿನ್ನೋ ಅಭ್ಯಾಸ ರಾತ್ರಿ ಊಟಕ್ಕೆ ಇದೆ. ನೋ ಪ್ರಾಬ್ಲಮ್. ಸುಚಿತ್ರಾ, ಶುರು ಮಾಡೋಣ. ಟೊಮೆಟೊ ದೋಸೆ ಮಾಡಕ್ಕೆ ಏನ್ ಕೊಡ್ಲಿ ಇವಾಗ ನಾನು? ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಸಿ ಟೊಮೆಟೊ ರುಬ್ಬೋದಕ್ಕಿಂತ ಸ್ವಲ್ಪ ಫ್ರೈ ಮಾಡಿ ರುಬ್ಬಿದ್ರೆ ಟೇಸ್ಟ್ ಜಾಸ್ತಿ ಇರುತ್ತೆ. ಓಕೆ, ಫ್ರೈ ಮಾಡ್ಕೊಳ್ಳಿ, ಅದಕ್ಕೇನಂತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಜಾಸ್ತಿ ಆಯಿಲ್ ಬೇಡ, ಸುಮ್ಮನೆ ಟೊಮೆಟೊ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಜೀರಿಗೆ ಹಾಕ್ತಾ ಇದೀನಿ ಸ್ವಲ್ಪ. ಓಕೆ ಮೇಡಮ್. ಮೆಣಸಿನಕಾಯಿ ಸ್ವಲ್ಪ, ಖಾರ ಎಷ್ಟು ಬೇಕು ಓಕೆ ಅಷ್ಟು ಸ್ವಲ್ಪ ಫ್ರೈ. ಅಂದ್ರೆ ದೋಸೆ ಇಟ್ಟು ರುಬ್ಕೊಂಡ್ಬಿಡ್ತೀರಾ, ಹಾಕೊಂಡ್ಬಿಟ್ಟು ದೋಸೆ ಹೋಗ್ಬಿಡ್ತೀರಾ? ಏನೇನೋ ಇಟ್ಟಿದ್ರಿ ಪ್ಲಾನ್ ನೀವು ರೀ ಸುಚಿತ್ರಾ? ಇಲ್ಲೊಂದು 3 ಟೊಮೆಟೊ ತಗೊಂಡಿದ್ದೀನಿ. ಓಕೆ, ಅಂತೂ
ಇವತ್ತು ದೋಸೆ ಸ್ಪೆಷಲ್ ಮಾಡಿ ನಮಗೆಲ್ಲ ಸಿಕ್ಕಾಪಟ್ಟೆ ದೋಸೆ ತಿನ್ಸ್ಬಿಟ್ಟಿದ್ದೀರಾ ಬಿಡ್ರಿ ಯಾವಾಗಲೂ ಒಂದೇ ತರ ದೋಸೆ ತಿಂತಿದ್ದಾಗ ಬೇಜಾರಾಗುತ್ತೆ. ವೆರೈಟೀಸ್ ಆಫ್ ದೋಸೆ ಇದೆಲ್ಲ ಬೇರೆ ರುಚಿನೇ ಬೇರೆ. ಟೊಮೆಟೊ ದೋಸೆ ಅಂದ್ರೆ ಇದು ಎಂಟೈರ್ಲಿ ಡಿಫರೆಂಟ್. ಅಂದ್ರೆ ಎಲ್ಲಾ ದೋಸೆಗೂ ಅದರದೇ ಆದಂತ ಹಿಟ್ಟಿರುತ್ತೆ ಆಲ್ಮೋಸ್ಟ್ ಅಲ್ಲ, ಅದಕ್ಕೆ ಆದ ರುಚಿ ಇರುತ್ತೆ. ಇನ್ನೇನು ಹಾಕ್ಬೇಕು ಇದಕ್ಕೆ? ಸ್ವಲ್ಪ ಹಿಂಗು. ಓಕೆ, ಹಿಂಗ್ ಹಾಕ್ತಾ ಇರೋದೇ ಒಂದು ಎಕ್ಸ್ಟ್ರಾರ್ಡಿನರಿ ಸ್ಪೆಷಲ್ ಆಗಿ ಬರ್ತಾ ಇದೆ ದೋಸೆಗೆ ಸುಚಿತಾ. ಅದೇ ಫ್ಲೇವರ್. ಸ್ವಲ್ಪ ಉಪ್ಪು ಹಾಕ್ತೀನಿ, ಬ್ಯಾಟರ್ಗೆ ಹಾಕಿಲ್ಲ ನಾನು. ಓಕೆ, ಬ್ಯಾಟರ್ಗೂ ಹಾಕ್ತೀನಿ, ಸ್ವಲ್ಪ ಬೇಗ ಬೇಯುತ್ತೆ. ಓಕೆ, ಏನ್ ನಿಮ್ಮ ಮನೆ ಹೋಲ್ಸಲ ಒಂದು ತಿಂಗಳಿಗೆ ರುಬ್ಬಿಟ್ಕೊಂಡ್ಬಿಟ್ಟಿರಂಗೆ ಕಾಣ್ತದೆ. ಸಾಕ ಇನ್ನ ಗ್ರೈಂಡ್ ಆಗ್ಬೇಕಾ? ಸ್ವಲ್ಪ ಟೊಮೆಟೊ ಮೆತ್ತಗಾಗಷ್ಟು ಸಾಕು ಬಿಡಿ. ಸಾಕಲ್ಲ, ಆಫ್ ಮಾಡೋಣ. ಇವಾಗ ರುಬ್ಬೋದು ಸ್ವಲ್ಪ ತಣ್ಣಗೆ ಮಾಡಿ ರುಬ್ಬೇಕಾಗುತ್ತೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿ, ಉಪ್ಪು ಹಾಕಿಲ್ಲ, ಇನ್ನ ಹಾಕ್ತೀನಿ. ಉಪ್ಪು ಹಾಕಿದ್ರೆ ಸಪ್ಪೆದೋಗ್ಬಿಡುತ್ತೆ ದೋಸೆ. ಓಕೆ, ಕೃಷ್ಣ ಆ ಯೆಲ್ಲೋ ಕಲರ್ ಹಾಕ್ದಾಗ ಹೆಂಗ್ ಬರುತ್ತೆ ಅಂದ್ರೆ ಇದು ಆಮ್ಲೆಟ್ ಬಂದಂಗೆ ಬರುತ್ತಲ್ವಾ? ನನಗೆ ಗೊತ್ತ್ರಿ ನಿಮ್ದು ಇವೆಲ್ಲ ಸುಚಿತ್ರಾ, ಬೇಜಾನ್ ಸರಿ ನೋಡ್ಬಿಟ್ಟಿದೀವಿ. ತಣ್ಣಗಾಗಿದೆ ಇದು. ತಣ್ಣಗಾಗಿದೆಯಲ್ಲ ಮೇಡಮ್? ರುಬ್ತೀನಿ ಈಗ. ಅಂದ್ರೆ ನಾವು ಇದ್ರೊಳಗೆ ಏನೇನು ಹಾಕಿದೀವಿ? ಟೊಮೆಟೊ ಮತ್ತೆ ಒಣಮೆಣಸಿನಕಾಯಿನ ಹಾಕಿ ಫ್ರೈ ಮಾಡಿ ಜೀರಿಗೆ ಹಾಕಿದೀವಲ್ಲ, ಹಿಂಗು ಸ್ವಲ್ಪ. ಓಕೆ, ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಇದಕ್ಕೊಂದು ದಾರಿ ಕಾಣಿಸ್ತೀವಿ. ಇದನ್ನ ಈಗ ಫೈನ್ ಆಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ಓಕೆ, ಆಯ್ತಾ? ಓಹೋ, ಪೇಸ್ಟ್ ತರ ಹೋಯ್ತಲ್ಲ, ತೊಳಿದಿನ. ಅಂದ್ರೆ ನಾವೇನು ಹಾಕಿಲ್ಲ, ಜೀರಿಗೆ ಮತ್ತೆ ಟೊಮೆಟೊ. ಸ್ವಲ್ಪ ಹಿಂಗ್ ಹಾಕಿ. ಹಿಂಗ್ ಬೇಡ ಅಂದ್ರೆ ಇಷ್ಟ ಆಗದಿದ್ದವ್ರು ಹಾಕೊಳ್ಳೋದು ಬೇಡ. ಹಿಂಗ್ ಫ್ಲೇವರ್ ಇಷ್ಟ ಆಗಲ್ಲ ಅಂತ. ಓಕೆ ಓಕೆ ಓಕೆ. ಇದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಮಿಕ್ಸ್ ಮಾಡಿ ಹಾಕೋಬಹುದು. ಮೇಲ್ಗಡೆ ಬೇಕಾದ್ರೂ ಹಾಕೋಬಹುದು. ಓಕೆ, ಒಟ್ನಲ್ಲಿ ಇದು ರುಚಿ ಬೇರೆ ಇರುತ್ತೆ. ಇದು ಹೌದೌದು, ಮನೇಲಿ ಮಾಡ್ಕೊಂಡು ನೋಡಿದಾಗ ಒಂದೊಂದು ದೋಸೆ ಒಂದೊಂದರ ರುಚಿ ಇರುತ್ತೆ. ಬಟ್ ಮಾಡ್ಕೋಬೇಕಷ್ಟೇನೆ. ನಮ್ಗೆ ಇಡ್ಸಲ್ಲ, ನಮ್ಗೆ ಯಾಕೋ ಅದು ಆಗ್ತಾ ಇಲ್ಲ ಅಂತೆಲ್ಲ ಹೇಳಿದ್ರೆ ಏನು ಮಾಡಕ್ಕಾಗಲ್ಲ. ಮಾಡ್ಕೊಂಡು ನೋಡಿದ್ರೇನೆ ರುಚಿ ಗೊತ್ತಾಗೋದು ದೋಸೆ ಯಾವ ರೀತಿ. ಹಾಕ್ಬೋದು ಸುಚಿತ್ರ, ಸ್ವಲ್ಪ ದಪ್ಪಗೆ ಇರುತ್ತೆ ಈ ದೋಸೆ ಅಲ್ಲ? ಹೌದು. ಸ್ವಲ್ಪ ಈರುಳ್ಳಿ ಹಾಕಿ, ಸ್ವಲ್ಪ ಕರಿಬೇವು. ಓಕೆ, ಕರಿಬೇವುನು ಆಪ್ಷನಲ್, ಕೆಲವರಿಗೆ ಇಷ್ಟ ಆಗೋದಿಲ್ಲ. ಹೌದು, ಕೊತ್ತಂಬರಿ ಮಾತ್ರ ಹಾಕೋಬಹುದು. ಆಯಿಲ್ ಹಾಕಿ ಆಮೇಲೆ. ಎಸ್ 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 ಎಸ್. ಸ್ವಲ್ಪ ಪ್ರೆಸ್ ಮಾಡಿದ್ರೆ ಟೊಮೆಟೊ ದೋಸೆ ತಿಂದು ನೋಡಿ ಹೇಳಿ. ಓಕೆ, ಟೊಮೆಟೊ ದೋಸೆನ ರೆಡಿ ಮಾಡಿ ಕೊಟ್ಟಿದ್ದಾರೆ. ಇಲ್ಲೊಂದು ಟೊಮೆಟೊ ದೋಸೆ ರೆಡಿ ಆಗ್ತಾ ಇದೆ. ಅದ್ಭುತವಾಗಿ ಮಾಡಿದ್ದಾರೆ. ಒಳ್ಳೆ ಕಲರು, ಆ ಗ್ರೀನ್ ಕಲರು, ಮಧ್ಯಲು ಸ್ವಲ್ಪ ಈರುಳ್ಳಿ, ಅದ್ರ ಮಧ್ಯೆ ಒಂದು ಟೊಮೆಟೊ, ಸಖತ್ತಾಗಿದೆ. ಇದನ್ನ ಇದೇ ರೀತಿನೇ ಕೊಡ್ತಾರೆ ಹೋಟ್ಲುಗಳಲ್ಲಿ. ಇದು ಒಳ್ಳೆ ಫ್ಲೇವರು, ತಿನ್ನೋದ್ರೆ ಗೊತ್ತಾಗುತ್ತೆ. ಸುಚಿತ್ರ ಅವರು ಅವರ ದೋಸೆ ಕ್ಯಾಂಪ್ ಅಲ್ಲಿ ಮಾಡಿರುವಂತ ಅದ್ಭುತವಾದಂತ ದೋಸೆ ಯಾವ ರೀತಿ ಮಾಡೋದು ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಟೊಮ್ಯಾಟೊ ದೋಸೆ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಜೀರಿಗೆ, ಬ್ಯಾಡಗಿ ಮೆಣಸಿನಕಾಯಿ, ಟೊಮ್ಯಾಟೊ, ಇಂಗು, ಉಪ್ಪು ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಿ. ದೋಸೆ ಹಿಟ್ಟಿಗೆ ಅರಿಶಿನ, ಉಪ್ಪು, ರುಬ್ಬಿದ ಟೊಮ್ಯಾಟೊ ಮಿಶ್ರಣ ಹಾಕಿ ಚೆನ್ನಾಗಿ ಕಲಸಿ. ಕಾದ ತವಾದ ಮೇಲೆ ದೋಸೆ ಹಾಕಿ ಮೇಲೆ ಈರುಳ್ಳಿ, ಕರಿಬೇವು, ಟೊಮ್ಯಾಟೊ, ಎಣ್ಣೆ ಹಾಕಿ ಎರಡೂ ಕಡೆ ಬೇಯಿಸಿದರೆ ಟೊಮ್ಯಾಟೊ ದೋಸೆ ಸವಿಯಲು ಸಿದ್ಧ. ಸುಚಿತ್ರ, ಇಲ್ಲೊಂದು ದೋಸೆ ಮಾಡಿದೀರಾ, ಅದೇನು ಮನೆಗೆ ತೊಗೊಂಡು ಹೋಗ್ಬೇಕೇನ್ರಿ? ದೋಸೆ ಆಗ್ತಾ ಇದೆ, ಬ್ಯಾಟರ್ ಇತ್ತಲ್ಲ ಹಾಕಿದ್ದೀನಿ. ಎಷ್ಟು ಅದ್ಭುತವಾಗಿ ಬರ್ತಾ ಇದೆ. ಇಲ್ಲೊಂದು ದೋಸೆ, ಅಲ್ಲೊಂದು ದೋಸೆ. ಓಕೆ, ನೋ ಪ್ರಾಬ್ಲಮ್. ಟೊಮೆಟೊ ದೋಸೆ ಮಾಡಿ ಕೊಟ್ಟಿದ್ದೀರಾ. ಇದೊಂದು ಹೊಸ ವಿಧಾನ, ನಾನಂತೂ ಈ ವಿಧಾನದಲ್ಲಿ ದೋಸೆ ನೋಡಿರಲಿಲ್ಲ. ನೋಡೋಣ, ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಇದಕ್ಕೂ ಏನು ಚಟ್ನಿ, ಪಲ್ಯ ಏನು ಬೇಕಾಗಲ್ವಾ? ಎಷ್ಟು ರುಬ್ಬಿದ್ದೀನಲ್ಲ, ಮೆಣಸಿನಕಾಯಿ, ಜೀರಿಗೆ ಎಲ್ಲ ಇದ್ರೊಳಗೆ ಇದೆ. ಚೆನ್ನಾಗಿದೆ. ಚಟ್ನಿ ಬೇಕು ಅನ್ಸುತ್ತಾ? ಖಾರ ಇದೆ, ಬೇಡ ಬೇಡ, ಹಂಗೆ ತಿನ್ಕೋಬಹುದು. ಬೇಕಿದ್ರೆ ಗ್ರೀನ್ ಚಟ್ನಿ ಮಾಡ್ಕೋಬಹುದು. ಏನು ಬೇಕಾಗಿಲ್ಲ, ಬೇಸ್ಟ್ ಆಗುತ್ತೆ.
ಕೊರಿಯಾಂಡರ್ ಚಟ್ನಿ ಕೊತ್ತಂಬರಿ ಸೊಪ್ಪಿಂದ ಏನ್ ಮಾಡ್ತೀವಿ ಅದನ್ನ ಮಾಡ್ಕೊಂಡು ಏನು ಬೇಡ, ಹಿಂಗೆ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಟೊಮೆಟೊ ತಿಂತಾ ಇದೀವಿ ಅನ್ಸುತ್ತೆ, ಆದರೆ ಟೊಮೆಟೊ ಎಲ್ಲಿದೆ ಕಾಣ್ತಾ ಇಲ್ಲ. ಗೊತ್ತಾಗೋದಿಲ್ಲ. ಹೌದು, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ದೋಸೆ ನಾನು ಇಟ್ಕೊಂಡಿರ್ತೀನಿ. ಮುರಳಿ ಮನೆಗೆ ಹೋಗ್ಬೇಕಾರೆ ಈ ದೋಸೆನ ತೊಗೊಂಡೋಗ್ಬಿಡಿ ಅಂತ ನಮ್ಮ ಕೈಲಿ ಕೊಟ್ಟೋಗಿದ್ದಾರೆ. ಇರ್ಲಿ, ನಾವ್ಯಾಕೆ ಬಿಡ್ಬೇಕು. ಓಕೆ, ನೀವು ಅದ್ಭುತವಾಗಿರುವಂಥ ದೋಸೆ. ನಾನಂತೂ ಈ ದೋಸೆ ತಿಂದಿಲ್ಲ ಬಿಡಿ. ತುಂಬಾ ಕಡೆ ಹೋಟ್ಲಲ್ಲಿ ಸಿಗ್ತಾ ಇತ್ತು, ಬಟ್ ನನಗೇನೋ ಇದು ನನಗೆ ಪರ್ಸನಲಾಗಿ ಇಷ್ಟ ಆಗ್ತಾ ಇಲ್ಲ. ಬಟ್ ಇಷ್ಟೊಂದು ಚೆನ್ನಾಗಿದೆ ಅಂತ ಗೊತ್ತಿರಲಿಲ್ಲ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಸಮಯ ಆಗೋಯ್ತು ಮುರಳಿ, ಕಾರ್ಯಕ್ರಮ ಮುಗಿಸಿ ಅಂತ ಇದ್ದೀರಾ. ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೀವೆಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ವೆರಿ ಸಿಂಪಲ್. ಯಾವಾಗ ಬೇಕಾದ್ರೂ ಬನ್ನಿ, ಯಾವಾಗ ಬೇಕಾದ್ರೂ ಫೋನ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿ ನಮ್ಮ ಕಾರ್ಯಕ್ರಮ ತೋರಿಸ್ತೀವಿ. ಇನ್ನೊಂದ್ಸರಿ ತಿಳಿಸ್ತಾ ಇದ್ದೀನಿ, ನೀವು ಕಾರ್ಯಕ್ರಮಕ್ಕೆ ಬರಬೇಕಂದ್ರೆ ಯಾವುದೇ ರೀತಿಯ ಸಾಮಗ್ರಿಗಳನ್ನ ತರೋ ಆಗಿಲ್ಲ. ನಾವೇ ಪ್ರತಿಯೊಂದು ಸಾಮಗ್ರಿಗಳನ್ನು ಸಹ ನಿಮಗೆ ಕೊಡ್ತೀವಿ. ಬನ್ನಿ, ಆರಾಮಾಗಿ ಜಾಲಿಯಾಗಿ ಒಳ್ಳೆ ಡ್ರೆಸ್ ಹಾಕೊಂಬನ್ನಿ. ಮೇಕಪ್ಪು ನಾವೇ ಮಾಡ್ತೀವಿ. ನಿಮ್ಗೆ ಏನು ಬೇಕೋ ಅದನ್ನ ನಾವು ಕೊಡ್ತೀವಿ. ನೀವೇನು ಹೇಳ್ತೀರೋ ಅದನ್ನ ಮಾಡಿಬಿಟ್ಟು ಆರಾಮಾಗಿ ಮನೆಗೆ ಹೋಗಿ ಮನೆ ತಲುಪಿಸೋ ಜವಾಬ್ದಾರಿ ನಮ್ಮದೇ ಇರುತ್ತೆ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಸೇರ್ಕೊಳ್ಳೋದಿನ ಸೇರ್ಕೊಳ್ಳುತ್ತೆ. ಎಕ್ಸ್ಪೆಕ್ಟಿಂಗ್ ದಟ್ ಅದಕ್ಕೆ ಏನೇನು ಬೇಕೋ ಅದೆಲ್ಲ ನಮ್ಮ ದೇಹದ ಮುಖಾಂತರ ಸಿಕ್ಕುತ್ತೆ ಅನ್ಕೊಂಡು ಸೇರ್ಕೊಳ್ಳುತ್ತೆ. ಸೇರ್ಕೊಂಡ್ಮೇಲೆ ಯಾವುದೋ ಕಾರಣದಿಂದ ಅಷ್ಟು ಇಷ್ಟಪಡಲ್ಲ ಅದು ನಮ್ಮನ್ನ. ಬಿಟ್ಟು ಹೋಗೋಕ್ಕೂ ದಾರಿ ಗೊತ್ತಾಗಲ್ಲ. ಇರೋಕ್ಕೂ ಆಗೋದಿಲ್ಲ, ಬಿಟ್ಟು ಹೋಗೋಕ್ಕೂ ಆಗಲ್ಲ. ಇದು ಮಕ್ಳಿಗೋಸ್ಕರ ಕೇಳ್ತಾ ಇರ್ತಾರೆ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ. ಸೊಪ್ಪು ತಿನ್ನಲ್ಲ ಮಕ್ಳುಗಳು. ಈ ರೀತಿ ಮಾಡಿ ದೋಸೆ ಮಾಡಿ ಮಕ್ಳಿಗೆ ಕೊಡಬಹುದು. ವೆರಿ ಗುಡ್ ಮೇಡಮ್. ಇದ್ರಲ್ಲಿ ಹಸಿಮೆಣಸಿನಕಾಯಿ ಮತ್ತೆ ಶುಂಠಿ ಇರೋದ್ರಿಂದ ಚಟ್ನಿ ಬೇಕಾಗಲ್ಲ. ಮಸಾಲೆ ದೋಸೆ ತರ ಒಳಗಡೆ ಖಾರ ಹೇಗ್ ಬೆಳಿತೀವಿ ಆ ರೀತಿ. ಬೆಳ್ಳುಳ್ಳಿ ಮತ್ತು ಈರುಳ್ಳಿಯ ಪ್ರಯೋಗವಿಲ್ಲದೆ ಬ್ರಾಹ್ಮಣರ ಸಾಂಪ್ರದಾಯಿಕ ಅಡುಗೆನ ಮಾಡಿ ತೋರಿಸ್ಕೊಟ್ಟಿದ್ದಾರೆ ಗಣೇಶ್ ರಾವ್ ಅವರು. ನೋಡೋಣ. ನಮ್ಮ ವಿಳಾಸ ಜಿ ಕನ್ನಡ, ಒಗ್ಗರಣೆ ಡಬ್ಬಿ ವಿಭಾಗ, ಅಂಚೆಪೆಟ್ಟಿಗೆ ಸಂಖ್ಯೆ 5199, ಎಂಜಿ ರಸ್ತೆ, ಬೆಂಗಳೂರು 1. ಇಮೇಲ್ ವಿಳಾಸ ಒಗ್ಗರಣೆ ಡಬ್ಬಿ@znetwork.com.